Welcome to the physics class. Chapter is units and measurements. In the previous class we had discussed about accuracy, precision and errors. In this class we will continue with that errors, and the topic is combinational errors or combination of errors. Combination of errors. Previous class nalli ನಾವು errors ನ classification ನೋಡಿದ್ವಿ and how to express errors ಅನ್ನೋದು ನೋಡಿದ್ವಿ. That is, we can express in the form of absolute error, mean absolute error, relative error and percentage error. But this is combination of errors. Andre if there is a quantity, a physical quantity which is dependent on other physical quantities, and the error is involved in the measurement of all the quantities, then that actual value of a given quantity or expected quantity will also have the error. That is, if there is a quantity called z anta ಅಂದ್ಕೊಳ್ಳೋಣ, ಒಂದು ಕ್ವಾಂಟಿಟಿ ಇದೆ, ಫಿಸಿಕಲ್ ಕ್ವಾಂಟಿಟಿ ಹೆಸರು, we will call that as z ಅಂತ ತಗೊಳ್ಳೋಣ. If that z depends on a and b ಅನ್ನೋದು ತಗೊಂಡ್ರೆ, for example you have expression for force, that is F is equal to ma ಇರೋ ಹಾಗೇನೆ force equation, F is equal to m into a, m is mass and a is acceleration. ಹಾಗೇನೆ ಇಲ್ಲಿ we will take the general form, not a specific equation. ಒಂದು specific formula ತಗೊಳ್ಳೋ ಬದಲಿಗೆ ಒಂದು ಜನರಲ್ equation ತಗೊಂಡಿದ್ದೀವಿ, that is z is equal to ab. z ಅನ್ನೋದು ಒಂದು ಕ್ವಾಂಟಿಟಿ which depends on a and b. and ಈಗ if you are measuring a and b individually and that includes error, a ನಲ್ಲೂ error ಇದೆ, b ನಲ್ಲೂ error ಇದೆ, then what will be the error in z ಅನ್ನೋದನ್ನ combination of errors ಅಂತ ಹೇಳೋದು. ಅಂದರೆ ಇವೆರಡರು ಎರರ್ ಸೇರಿ you will get the result, errors which is involved, error which is involved in z. ಇಲ್ಲೂ ಹೀಗೆ ಸ್ಪೆಸಿಫಿಕ್ ಎಕ್ಸಾಂಪಲಿಗೆ ಬರೋದಿದ್ರೆ, if you have measured the mass of an object and which includes the error, m ಅಲ್ಲಿ error ಇದೆ, also there is an error in acceleration, then what will be the error in the force which is going to be measured ಅಂತ ಹೇಳಿ. ಅಂದರೆ ಈಗ ಎಲ್ಲ ಎರರ್ಸು ಸೇರಿ ನಿಮಗೊಂದು ನೆಟ್ ಎರರ್ ಸಿಗ್ತದೆ. ವಿ ಕಾಲ್ ದ್ಯಾಟ್ ಆಸ್ ಕಾಂಬಿನೇಷನ್ ಆಫ್ ಎರರ್ಸ್ ಅಂತ ಹೇಳಿ. ಹಾಗೆ ಅದರಲ್ಲಿ ಈಗ ವಿ ವಿಲ್ ಗೆಟ್ ಡಿಫ್ರೆಂಟ್ ಟೈಪ್ಸ್. ಹೇಗೆ ಕಾಂಬಿನೇಷನ್ ಆಫ್ ಎರರ್ಸನ್ನು ನೋಡಬೇಕು ಅಂದರೆ, ದೇರ್ ಇಸ್ ಎ ಸೆಟ್ ಆಫ್ ರೂಲ್ಸ್ ದಟ್ ವಿ ಹ್ಯಾವ್ ಟು ಫಾಲೋ. ಆ ರೂಲ್ನ ಫಾಲೋ ಮಾಡಿದರೆ ಸಾಕು. ಅಂದರೆ ಆ ಜನರಲ್ ಎಕ್ಸ್ಪ್ರೆಷನ್ ಹೇಳ್ತಾನೆ, ಆ ಜನರಲ್ ಎಕ್ಸ್ಪ್ರೆಷನ್ನ ಇಫ್ ಯು ನೋಟ್ ಇಟ್ ಔಟ್ ಅಷ್ಟು ಸಾಕು, ಆಯಿತಾ. ಫಸ್ಟ್ ಒನ್, ಫಾರ್ ಸಮ್ ಆ್ಯಂಡ್ ಡಿಫ್ರೆನ್ಸ್, ಸಮ್ ಆ್ಯಂಡ್ ಡಿಫ್ರೆನ್ಸಸ್ಗೆ ನೋಡೋಣ. ಸಮ್ ಆ್ಯಂಡ್ ಡಿಫ್ರೆನ್ಸಸ್ ಅಂದರೆ there is a quantity which is dependent on two quantities such that, ಹೇಗೆ ಅಂದರೆ ಸಮ್ ಆಫ್ ಟು ಕ್ವಾಂಟಿಟೀಸ್ ಆಗಿರ್ಬೋದು ಅಥವಾ ಡಿಫ್ರೆನ್ಸ್ ಆಫ್ ಟು ಕ್ವಾಂಟಿಟೀಸ್ ಅಂತ ಆಗಿರ್ಬೋದು. ಹಾಗೆ ಅದನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕಿಂತ ಮೊದಲು ವಿ ವಿಲ್ ಜಸ್ಟ್ ಟ್ರೈ ಟು ನೋ ದ ನೊಟೇಷನ್ಸ್ ದಟ್ ವಿ ಹ್ಯಾವ್ ಟು ಯೂಸ್ ಇನ್ ದಿಸ್ ಕಾನ್ಸೆಪ್ಟ್. ಯಾವುದು ಅಂತ ಹೇಳಿದರೆ, ಇಫ್ ಐ ಟೇಕ್ ಝೆಡ್ ಅಂತ ತಗೊಂಡ್ರೆ, ಝೆಡ್ ಮತ್ತು ಎ ಆ್ಯಂಡ್ ಬಿ ಅಂತ ತಗೊಂಡ್ರೆ, ದೀಸ್ ಆರ್ ಆಲ್ ಗೋಯಿಂಗ್ ಟು ರೆಪ್ರೆಸೆಂಟ್ ದ ಟ್ರೂ ವ್ಯಾಲ್ಯೂಸ್ ಅಂತ ಹೇಳ್ತಾರೆ. ಟ್ರೂ ವ್ಯಾಲ್ಯೂಸ್, ದೀಸ್ ಆರ್ ಆಲ್ ಟ್ರೂ ವ್ಯಾಲ್ಯೂಸ್. ಅದೇ ಡೆಲ್ಟಾ ಝೆಡ್ ಅಂತ ಬರೆದ್ರೆ ಅಥವಾ ಡೆಲ್ಟಾ ಎ ಅಂತ ಬರೆದ್ರೆ ಅಥವಾ ಡೆಲ್ಟಾ ಬಿ, ದೀಸ್ ಆರ್ ಎರರ್ಸ್ ಇನ್ವಾಲ್ವ್ಡ್, ಎರರ್ಸ್. ಯೂಶ್ವಲಿ ದೀಸ್ ಎರರ್ಸ್ ವಿಲ್ ಬಿ ಅಬ್ಸಲ್ಯೂಟ್ ಎರರ್ ಆರ್ ಮೀನ್ ಅಬ್ಸಲ್ಯೂಟ್ ಎರರ್ಸ್ ಆಗಿರುತ್ತೆ. ಅಬ್ಸಲ್ಯೂಟ್ ಎರರ್ಸ್ ಆರ್ ಮೀನ್ ಅಬ್ಸಲ್ಯೂಟ್ ಎರರ್ಸ್. If I am going to use capital letters Z A B ಅಂತ ಏನು ಯೂಸ್ ಮಾಡಿದ್ದೀನಿ, they are nothing but true values or they may be mean values ಆಗಿರ್ಬೋದು. If not
ಟ್ರೂ ವ್ಯಾಲ್ಯೂ, ದೇ ಮೇ ಬಿ ಮೀನ್ ವ್ಯಾಲ್ಯೂಸ್. ಟ್ರೂ ವ್ಯಾಲ್ಯೂ ಇಲ್ಲ ಅಂದಾಗ, ಆ್ಯಕ್ಚುಲಲ್ಲಿ ಇಲ್ಲ ಅಂದಾಗ ಡೆಲ್ಟಾ ನಾವು ಯೂಸ್ ಮಾಡಿದರೆ, ಇಫ್ ಐ ಯೂಸ್ ಡೆಲ್ಟಾ ಸಿಂಬಲ್ ಅಲಾಂಗ್ ವಿತ್ ದ notation, then they represent error. Usually delta symbol, when it is used along with a quantity, it represents change in the quantity. ಆಯ್ತಾ, ಡೆಲ್ಟಾ ಎ ಅಂತ ಬರೆದ್ರೆ ದಿಸ್ ರೆಪ್ರೆಸೆಂಟ್ಸ್ ಚೇಂಜ್ ಇನ್ ಎ, ಚೇಂಜ್ ಇನ್ ಎ ಅಂತ ಹೇಳ್ತೀವಿ. ಇದನ್ನು ನೋಡಿದ್ದೀವಿ ನಾವು ಬ್ರಿಡ್ಜ್ ಕ್ಲಾಸಲ್ಲಿ, ಇದು ಈ ಸಿಂಬಲ್ನ ಯೂಸ್ ಮಾಡಿದ್ವಿ ಅಲ್ವಾ. ಅಂದರೆ ಚೇಂಜ್ ಇನ್ ಎ ಅಂದರೆ ಫೈನಲ್ ಎ ಮೈನಸ್ ಇನಿಷಿಯಲ್ ಎ, ಅದು ಎಕ್ಸ್ಪ್ರೆಷನ್. ಬಟ್ ಇಲ್ಲಿ ಚೇಂಜ್ ಇನ್ ಎ ಅನ್ನೋದಕ್ಕಿಂತ ವಿ ಆರ್ ಗೋಯಿಂಗ್ ಟು ಸೇ ಇಟ್ ಆಸ್ ಎರರ್ಸ್. ಎರರ್ಸ್ ಯಾವ ಎರರ್ ಆಗಿರುತ್ತೆ? ಯೂಶ್ವಲಿ ಇಟ್ ವಿಲ್ ಬಿ ಮೀನ್ ಅಬ್ಸಲ್ಯೂಟ್ ಎರರ್ ಆರ್ ಅಬ್ಸಲ್ಯೂಟ್ ಎರರ್ಸ್ ಆಗಿರುತ್ತೆ. ಮೀನ್ ಅಬ್ಸಲ್ಯೂಟ್ ಆರ್ ಅಬ್ಸಲ್ಯೂಟ್ ಎರರ್ಸ್. ನೆಕ್ಸ್ಟ್ ಇದರ ಕಾಂಬಿನೇಷನಲ್ಲಿ ಬರೆದ್ರೆ, ಅಂದರೆ ಫಾರ್ ಎಕ್ಸಾಂಪಲ್ ಝೆಡ್ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಝೆಡ್ ಅಂತ ಬರೆದ್ರೆ, ಅಥವಾ ಎ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಎ, ಅಥವಾ ಬಿ ಪ್ಲಸ್ ಆರ್ ಮೈನಸ್ ಡೆಲ್ಟಾ ಬಿ ಅಂತ ಬರೆದ್ರೆ, ದೀಸ್ ರೆಪ್ರೆಸೆಂಟ್ ದ ಮೆಷರ್ಡ್ ವ್ಯಾಲ್ಯೂಸ್. ಇದು ಮೆಷರ್ಡ್ ವ್ಯಾಲ್ಯೂಸನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇಷ್ಟು ಗೊತ್ತಾಗಲಿ ನಿಮಗೆ ಆಯಿತಾ. ಎಲಾಂಗ್ ವಿತ್ ಟ್ರೂ ವ್ಯಾಲ್ಯೂ ಪ್ಲಸ್ ಆರ್ ಮೈನಸ್ ಎರರ್ಸ್ ಸೇರಿಸಿದ್ರೆ ಯು ಆರ್ ಗೋಯಿಂಗ್ ಟು ಗೆಟ್ ದ ಮೆಷರ್ಡ್ ವ್ಯಾಲ್ಯೂ. ಇದು ಯಾಕೆ ಅಂದರೆ ಎರರ್ನ ಡಿಫೈನ್ ಮಾಡ್ತಾನೆ ನೋಡ್ಕೊಂಡಿದ್ದೀವಿ. ಎರರ್ಸ್ ವರ್ ಡಿಫೈನ್ಡ್ ಆ್ಯಸ್ ಮೆಷರ್ಡ್ ವ್ಯಾಲ್ಯೂ ಮೈನಸ್ ಟ್ರೂ ವ್ಯಾಲ್ಯೂ. ಹಾಗಾಗಿ ಡಿಫ್ರೆನ್ಸ್ ತೊಗೊಳೋದ್ರಿಂದ ನಿಮಗೆ ಇದು ಬರುತ್ತೆ. ಆದರೆ ಇಲ್ಲಿ ನಾವು ಪ್ಲಸ್ ಆರ್ ಮೈನಸ್ ಏನಕ್ಕೆ ಯೂಸ್ ಮಾಡ್ತಿದ್ದೀವಿ ಅಂತ ಹೇಳಿದಾಗ, ಬಿಕಾಸ್ ದ ಎರರ್ ಮೇ ಆ್ಯಡ್ ಅಪ್ ಆರ್ ಇಟ್ ಮೇ, ಅಂದರೆ ನೀವು ಮೆಷರ್ ಮಾಡ್ತಿರೋದ್ರಲ್ಲಿ ಮೈನಸ್ ಆದರೂ ಆಗಿರ್ಬೋದು ಅಥವಾ ಮ್ಯಾಕ್ಸಿಮಮ್ ಇರ್ಬೋದು. ಹಾಗಾಗಿ ವಿ ಆರ್ ಗೋಯಿಂಗ್ ಟು ರೆಪ್ರೆಸೆಂಟ್ ಇಟ್ ಬೈ ಪ್ಲಸ್ ಆರ್ ಮೈನಸ್, ಅಂದರೆ ಮ್ಯಾಕ್ಸಿಮಮ್ ಆರ್ ಮಿನಿಮಮ್, ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಅನ್ನೋದನ್ನು ರೆಪ್ರೆಸೆಂಟ್ ಮಾಡಲಿಕ್ಕೆ. ಹಾಗೆಯೇ ಈಗ ಕಮಿಂಗ್ ಟು ದ ಕಾನ್ಸೆಪ್ಟ್ ದಟ್ ಈಸ್ ಸಮ್ ಆ್ಯಂಡ್ ಡಿಫ್ರೆನ್ಸಸ್ಸಿಗೆ ಬಂದರೆ, ಇಫ್ ದೇರ್ ಇಸ್ ಎ ಕ್ವಾಂಟಿಟಿ ದಟ್ ಈಸ್ ಝೆಡ್ ಆ್ಯಂಡ್ ಇಟ್ ಡಿಪೆಂಡ್ಸ್ ಆನ್ ಎ ಆ್ಯಂಡ್ ಬಿ ಸಚ್ ದಟ್ ಸಮ್ ಆಫ್ ಎ ಆ್ಯಂಡ್ ಬಿ ಆರ್ ಡಿಫ್ರೆನ್ಸ್ ಇನ್ ಎ ಆ್ಯಂಡ್ ಬಿ ಅಂತ ತೊಗೊಂಡ್ರೆ ಆಗ ಎರರ್ ಏನಾಗಿರುತ್ತೆ ಅನ್ನೋದಕ್ಕೆ ಬರೋಣ. ಅಂದರೆ ಫಸ್ಟ್ ಒನ್ ವಿ ವಿಲ್ ಟೇಕ್ ಝೆಡ್ ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ತೊಗೊಂಡು. Z is one quantity which depends on A as well as B such that A plus B gives Z ಅಂತ ಹೇಳಿ. ಹಾಗೆ ಇಲ್ಲಿಗ ನ್ಯೂಸ್ ಈ ಈಕ್ವೇಷನ್ ಬರೆದುಬಿಟ್ಟಿದ್ದೀನಿ. ಈಗ ದಿಸ್ ರೆಪ್ರೆಸೆಂಟ್ಸ್ ಇಲ್ಲಿ ದೀಸ್ ಓನ್ಲಿ ಇನ್ಕ್ಲೂಡ್, ದಿಸ್ ಈಕ್ವೇಷನ್ ಜಸ್ಟ್ ಇನ್ಕ್ಲೂಡ್ಸ್ ದ ಸಿಂಬಲ್ಸ್ ಆಫ್ ದ ಪರ್ಟಿಕ್ಯುಲರ್ ಕ್ವಾಂಟಿಟಿ. ಹಾಗೆ ಆ ಪರ್ಟಿಕ್ಯುಲರ್ ಕ್ವಾಂಟಿಟಿನ ಇಫ್ ಐ ರೆಪ್ರೆಸೆಂಟ್ ಬೈ ಸಿಂಬಲ್ಸ್ ಅದನ್ನೇನಂತ ತೊಗೊಂಡಿರೋದು ಟ್ರೂ ವ್ಯಾಲ್ಯೂಸ್ ಅಂತ ತೊಗೊಂಡಿದ್ದು. ಹಾಗಿದ್ರೆ this gives the true values. What is the actual value ಅಂತ ಕೇಳಿದ್ರೆ, ಅಂದರೆ measured value, not the actual but the measured value ಅಂತ ಕೇಳಿದ್ರೆ, that will be z plus or minus delta z ಅಂತ ಹೇಳ್ತೀವಿ. This gives ಎಲ್ಲದನ್ನು you should add up, you know. This represents the true value of z ಅಂತ ತಗೊಂಡ್ರೆ, you should just add the true value of a and true value of b, you will get the true value of z, actual value ಸಿಗುತ್ತೆ. But what will be the measured value ಅಂತ ಕೇಳಿದರೆ, it is true value plus or minus error involved in z. What is that error involved in z ಅನ್ನೋದಕ್ಕೆ ಈ ಎಕ್ಸ್ಪ್ರೆಷನ್ ಯೂಸ್ ಮಾಡ್ತೇವೆ. But what is actually the error involved in z ಅನ್ನೋದು ಬೇಕೀಗ. This gives what? This gives the measured value in z. Measured value ಅನ್ನೋದು ಸಿಗುತ್ತೆ. Measured value in z ಆಗುತ್ತೆ for z. But what is the error involved? ನಮಗೆ ಬೇಕಾಗಿರೋದೇನೋ ಎರರ್ಸ್, ಕಾಂಬಿನೇಷನಲ್ ಎರರ್ಸ್, ಕಾಂಬಿನೇಷನ್ ಆಫ್ ಎರರ್ಸ್. ವಾಟ್ ಈಸ್ ದ ಎರರ್ ಇನ್ವಾಲ್ವ್ಡ್ ಅಂತ ಕೇಳಿದರೆ, ದಟ್ ವಿಲ್ ಬಿ ಸಿಂಪ್ಲಿ ಗಿವನ್ ಬೈ ಡೆಲ್ಟಾ z ಇಸ್ ಈಕ್ವಲ್ ಟು ಡೆಲ್ಟಾ ಎ ಪ್ಲಸ್ ಡೆಲ್ಟಾ ಬಿ ಅಂತ ಕೊಡ್ತೀವಿ. ದಿಸ್ ಈಸ್ ದ ಎಕ್ಸ್ಪ್ರೆಷನ್. ವಾಟ್ ಈಸ್ ದ ಎರರ್ ಇನ್ವಾಲ್ವ್ಡ್ ಇನ್ z, ಮೆಷರ್ಮೆಂಟ್ ಆಫ್ z. ಇಫ್ z ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಅಂತ ಕೇಳಿದರೆ, you should just calculate the absolute error. You should just calculate the absolute error, ಆಯಿತಾ, ಅಥವಾ ಮೀನ್ absolute error. ನಾನು ಆಗಲೇ ಹೇಳಿದ್ದೀನಿ, ಡೆಲ್ಟಾ ಸಿಂಬಲ್ ಯೂಸ್ ಮಾಡಿದರೆ ಇಟ್ ಮೇ ರೆಪ್ರೆಸೆಂಟ್ ಮೀನ್
most of all it represents mean absolute error or it may represent just absolute error. ಹಾಗಿದ್ರೆ what is the, this gives maximum error involved ಆಯ್ತಾ, this gives the maximum error involved. What is the maximum error involved in Z ಅಂತ ಕೇಳಿದ್ರೆ, if Z is equal to A plus B ಅಂತ ಕೇಳಿದ್ರೆ you should just add the errors involved in measurement of A and B. A ಮತ್ತು B ಅನ್ನು ಮೆಜರ್ ಮಾಡುವಾಗ ಏನು ಎರರ್ ಇರುತ್ತೋ, if you just add those errors you will get the error, maximum error that will be included while measuring Z. ಹಾಗಿದ್ರೆ ನಿಮ್ಮ ಮೆಜರ್ಡ್ ವ್ಯಾಲ್ಯೂ ನೀವು ಏನು ಮೆಜರ್ ಮಾಡಬೇಕು ಅಂತಿದ್ದೀರಿ, that will, the measured value will lie between Z plus delta Z and Z minus delta Z ಮಧ್ಯೆ ಇರುತ್ತೆ. ಅಂದರೆ ಟ್ರೂ ವ್ಯಾಲ್ಯೂ ಬೇರೆ ಇದೆ, Z ಪ್ಲಸ್ ಡೆಲ್ಟಾ Z ಅಂತ ಹೇಳಿದರೆ ಎರರು ಆ್ಯಡ್ ಮಾಡಿದಾಗ ಬಂದಿರೋ ವ್ಯಾಲ್ಯೂ ಮತ್ತು ಎರರ್ನ ಮೈನಸ್ ಮಾಡಿದಾಗ ಬಂದಿರೋ ವ್ಯಾಲ್ಯೂಸ್ನ ಮಧ್ಯದಲ್ಲಿ ನೀವು ಮೆಜರ್ಡ್ ವ್ಯಾಲ್ಯೂ ನೀವು ಅವೆರಡರ ಮಧ್ಯೆ ಇರುತ್ತೆ ಅಂತ, ಆಯಿತಾ. ಫಸ್ಟ್ ಒನ್ ಇದು ಅಂದರೆ ಇಫ್ Z is equal to A plus B, ವಾಟ್ ಈಸ್ ದ ಎರರ್ ಇನ್ವಾಲ್ವ್ಡ್ ಅಂತ ಕೇಳಿದಾಗ ದಟ್ ಈಸ್ ಸಮ್ ಆಫ್ ದ ಎರರ್ಸ್ ಆಗಿರುತ್ತೆ. ನೆಕ್ಸ್ಟ್ ಅದೇ if Z is equal to A minus B ಆದರೆ, if Z is equal to A minus B, then what is the error involved in measurement of Z ಅಂತ ಕೇಳಿದರೆ, it is also delta Z is equal to delta A plus delta B. ಎರಡಕ್ಕೂ ಕೂಡ ಸೇಮ್ ಆನ್ಸರ್ ಬರುತ್ತೆ. if Z is equal to A plus B or Z is equal to A minus B, for both the expressions or for both kinds of relations, the error involved is given by delta Z is equal to delta A plus delta B. ಅಂದರೆ we should just add the errors. ಯಾವ ಪಾಯಿಂಟನ್ನು ಇಲ್ಲಿ ನೋಡಬೇಕಾಗಿರೋದು ಅಂದರೆ, the point that should be noted is you are going to calculate absolute error or mean absolute error, ಆಯಿತಾ. ಪ್ಲಸ್ ಅಥವಾ ಮೈನಸ್ ಇದ್ದಾಗ just remember that you are going to calculate absolute error and the errors are going to add up. ಈ ರೀತಿ ಆ್ಯಡ್ ಆಗುತ್ತೆ. ಮೈನಸ್ ಆದರೂ ಇರಲಿ ಪ್ಲಸ್ ಆದರೂ ಇರಲಿ, ಎಕ್ಸ್ಪ್ರೆಷನ್ ಏನಿದೆ that may be involving addition of two quantities or more than two quantities or subtraction of two quantities, but the error that should be found will be the sum of two errors involved in the quantities ಆಗಿರುತ್ತೆ. ಸಮ್ ಇಲ್ಲೂ ಸಮ್ ಆಫ್ ಟು ಎರರ್ಸ್ ಆಗಿದೆ, ಡಿಫ್ರೆನ್ಸ್ ಇದ್ದಾಗಲೂ ಸಮ್ ಆಫ್ ಟು ಎರರ್ಸ್ ಆಗಿರುತ್ತೆ. ನೆಕ್ಸ್ಟು ಇದು ನೋಟ್ ಮಾಡಬೇಕಾಗಿರೋದು ನೀವು, ದಟ್ ಈಸ್ ನಥಿಂಗ್ ಬಟ್ ಮ್ಯಾಕ್ಸಿಮಮ್ ಎರರ್ ಇನ್ವಾಲ್ವ್ಡ್. ನೆಕ್ಸ್ಟು ಸಮ್ ಆ್ಯಂಡ್ ಡಿಫ್ರೆನ್ಸ್ ಆದಮೇಲೆ ರೇಷಿಯೋ ಆಫ್ ಟು ಕ್ವಾಂಟಿಟೀಸ್ ಆಗಿರ್ಬೋದು ಆರ್ ಇನ್ನೇನಾಗಿರು ಪ್ರಾಡಕ್ಟ್ ಆಫ್ ಟು ಕ್ವಾಂಟಿಟೀಸ್ ಆಗಿದ್ದರೆ, ರೇಷಿಯೋ ಆಫ್ ಟು ಕ್ವಾಂಟಿಟೀಸ್ ಆರ್ ಪ್ರಾಡಕ್ಟ್ ಆಫ್ ಟು ಕ್ವಾಂಟಿಟೀಸ್ ಆಗಿದ್ದರೆ, ಅಂದರೆ ರೇಷಿಯೋ ಫಸ್ಟ್ ಪ್ರಾಡಕ್ಟನ್ನು ತಗೊಳ್ಳೋಣ. Z is equal to A into B ಆಗಿದ್ದರೆ, ಆಗಲೇ ಒಂದು ಎಕ್ಸಾಂಪಲ್ ಹೇಳಿದೆ F is equal to M ಆ ರೀತಿ. Z is equal to A into B ಆಗಿದ್ದರೆ ವಾಟ್ ಈಸ್ ದ ಎರರ್ ಇನ್ವಾಲ್ವ್ಡ್ ಅಂತ ಕೇಳ್ತಾರೆ. ವಾಟ್ ಈಸ್ ದ ಎರರ್ ಇನ್ವಾಲ್ವ್ಡ್? ಆಗ ಇಲ್ಲಿ ನೋಡಿ, ಆ ರೇಷಿಯೋ ಅಥವಾ ಪ್ರಾಡಕ್ಟ್ ಇದ್ದಾಗ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ರಿಲೇಟಿವ್ ಎರರ್, ದಟ್ ಈಸ್ ಈಸಿಲಿ ಕ್ಯಾಲ್ಕುಲೇಟೆಡ್. ಹಾಗಾಗಿ ಅಬ್ಸಲ್ಯೂಟ್ ಎರರ್ ಕ್ಯಾಲ್ಕುಲೇಟ್ ಮಾಡೋದಕ್ಕಿಂತ ಯು ಕ್ಯಾನ್ ಈಸಿಲಿ ಕ್ಯಾಲ್ಕುಲೇಟ್ ರಿಲೇಟಿವ್ ಎರರ್. ರಿಲೇಟಿವ್ ಎರರ್ನ ಜನರಲ್ ಫಾರ್ಮ್ ಏನು? ದಿಸ್ ಗಿವ್ಸ್ ದ ಟ್ರೂ ವ್ಯಾಲ್ಯೂ, ದಿಸ್ ರೆಪ್ರೆಸೆಂಟ್ಸ್ ದ ಟ್ರೂ ವ್ಯಾಲ್ಯೂ, ಆಯಿತಾ. ಟ್ರೂ ವ್ಯಾಲ್ಯೂ ಅಂದರೆ if you have to get the true value of Z or actual value of Z, just take the product of true values of A and B. ನಿಮಗೆ ಟ್ರೂ ವ್ಯಾಲ್ಯೂ ಆಫ್ Z ಸಿಗ್ತದೆ. ಬಟ್ ವಾಟ್ ಈಸ್ ದ ಎರರ್ ಇನ್ವಾಲ್ವ್ಡ್ ಇನ್ Z ಅಂತ ಕೇಳಿದರೆ, ಮ್ಯಾಕ್ಸಿಮಮ್ ಎರರ್ ಕೇಳಿದಾಗ that can be represented by or that can be expressed as
ದ ರಿಲೇಟಿವ್ ಎರರ್ ಅಂತ ಹೇಳ್ತೀವಿ. ರಿಲೇಟಿವ್ ಎರರ್ನ ಜನರಲ್ ಫಾರ್ಮ್ ಇದು ಡೆಲ್ಟಾ ಝೆಡ್ ಬೈ ಝೆಡ್. ಡೆಲ್ಟಾ ಝೆಡ್ ರೆಪ್ರೆಸೆಂಟ್ಸ್ ಆಗಲೇ ಹೇಳಿದ್ದೇನೆ ಮೀನ್ ಅಬ್ಸಲ್ಯೂಟ್ ಎರರ್ ಇನ್ ಮೋಸ್ಟ್ ಕೇಸಸ್ ಆರ್ ಅಬ್ಸಲ್ಯೂಟ್ ಎರರ್. ಬೈ ಝೆಡ್, ಝೆಡ್ represents the true value ಅಥವಾ mean value. The ratio of mean absolute error to the true value gives the relative error ಅಲ್ವಾ. this represents the relative error. ಹಾಗಿದ್ರೆ ಆ ಎರರ್ ಎಷ್ಟಿರುತ್ತೆ ಅಂತ ಕೇಳಿದರೆ ಇಟ್ ಈಸ್ ದಿಸ್. ಹೀಗೆ ಈ ಎಕ್ಸ್ಪ್ರೆಷನ್ನ ನೋಟ್ ಮಾಡ್ಕೊಳ್ಳಿ. ಅಂದರೆ ಪ್ರಾಡಕ್ಟ್ ಫಾರ್ಮಲ್ಲಿ ಅಥವಾ ರೇಷಿಯೋಗೆ ಬಂದರೆ ಇಫ್ ಝೆಡ್ ಇಸ್ ಈಕ್ವಲ್ ಟು ಎ ಬೈ ಬಿ ಇದ್ದರೆ, ಇಫ್ ಝೆಡ್ ಈಸ್ ಈಕ್ವಲ್ ಟು ಎ ಡಿವೈಡೆಡ್ ಬೈ ಬಿ ರೀತಿ ಇದ್ದರೆ ದಿಸ್ ಗಿವ್ಸ್ ದ ಟ್ರೂ ವ್ಯಾಲ್ಯೂ. ಬಟ್ ವೆನ್ ಯು ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ಎರರ್ ಇನ್ವಾಲ್ವ್, ಆಗ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ರಿಲೇಟಿವ್ ಎರರ್ ಬಿಕಾಸ್ ಇಟ್ ಈಸ್ ಈಸಿಲಿ ಕ್ಯಾಲ್ಕುಲೇಟೆಡ್. ಹಾಗಾಗಿ ರಿಲೇಟಿವ್ ಎರರ್ ಎಷ್ಟು ಬರ್ತದೆ ಅಂದರೆ ಈಗಲೂ ಕೂಡ ಇಟ್ ಈಸ್ ಡೆಲ್ಟಾ ಎ ಬೈ ಎ ಪ್ಲಸ್ ಡೆಲ್ಟಾ ಬಿ ಬೈ ಬಿ. ಎರಡೂ ಫಾರ್ಮಿಗೆ ರೇಷಿಯೋ ಆಗಿರ್ಬೋದು ಅಥವಾ ಪ್ರಾಡಕ್ಟ್ ಆಗಿರ್ಬೋದು, ಫಾರ್ ಬೋತ್ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್ expression, that is the relative error involved in the Z will be equal to the sum of relative errors in A and B. ಅಂದರೆ ಇದು ಮ್ಯಾಕ್ಸಿಮಮ್ ನಾವು ಕ್ಯಾಲ್ಕುಲೇಟ್ ಮಾಡ್ತಿರೋದು ನೆನಪಿಲ್ಲಿ. ದಿಸ್ ಈಸ್ ಮ್ಯಾಕ್ಸಿಮಮ್ ಎರರ್ ಇನ್ವಾಲ್ವ್ ಆಯಿತಾ. ಯಾವ ಎರರ್ ಅಂದರೆ ಇಟ್ ಈಸ್ ದ ರಿಲೇಟಿವ್ ಎರರ್ ಇನ್ವಾಲ್ವ್. ರಿಲೇಟಿವ್ ಎರರ್ ಈ ಎಕ್ಸ್ಪ್ರೆಷನ್ ನೀವು ಇನ್ನೊಂದು ಸ್ವಲ್ಪ ಚೇಂಜ್ ಮಾಡ್ಬೋದು. ಇಲ್ಲಿ ಎ ಪವರ್ 1 ಇದೆ, ಇಲ್ಲಿ ಬಿ ಪವರ್ 1 ಇದೆ. ಬಟ್ ವೆನ್ ಐ ಶಿಫ್ಟ್ ದಿಸ್ ಬಿ ಟು ದ ನ್ಯೂಮರೇಟರ್ ಇಟ್ ಬಿಕಮ್ಸ್ -1 ಹೌದಾ. ಇಲ್ಲಿ ನೋಡಿ, ಇಲ್ಲಿ ಎ ಪವರ್ 1 ಬಟ್ ಬಿ ಪವರ್ ಇಸ್ ಆಲ್ಸೋ 1. ಬಟ್ ಇನ್ ದಿಸ್ ಫಾರ್ಮ್ ಇಟ್ ಈಸ್ ಎ ಪವರ್ 1 ಬಟ್ ಬಿ ಪವರ್ ಇಟ್ ಈಸ್ -1. ಈ ರೀತಿ ಬೇರೆ ಬೇರೆ ಈಕ್ವೇಷನ್ಸ್ ಇದ್ದರೂ ಸಹ ಯು ಆರ್ ಗೋಯಿಂಗ್ ಟು ಗೆಟ್ ದ ಸೇಮ್ ಎರರ್ ಈಕ್ವೇಷನ್ ಆಯಿತಾ. ದಟ್ ಈಸ್ ದ ಮ್ಯಾಕ್ಸಿಮಮ್ ಎರರ್. ನೆನಪಿರಲಿ ದಟ್ ವಿ ಆರ್ ಕ್ಯಾಲ್ಕುಲೇಟಿಂಗ್ ದ ಮ್ಯಾಕ್ಸಿಮಮ್ ಎರರ್ ಇನ್ವಾಲ್ವ್. ಹಾಗಾದರೆ ಎರಡು ರೂಲ್ ಗೊತ್ತಾಗಿರೋದು ಈಗ. ಒಂದು ಸಮ್ ಮತ್ತು ಅದೆರಡೂ ಒಂದು ಏನು ಪಾರ್ಟಾಗಿ ಮಾಡ್ಕೊಳ್ಳೋಣ. ಏನು ಸಮ್ ಆ್ಯಂಡ್ ಡಿಫ್ರೆನ್ಸ್ ಒಂದು ಕಡೆ, ಪ್ರಾಡಕ್ಟ್ ಆ್ಯಂಡ್ ರೇಷಿಯೋ ಒಂದು ಕಡೆ. ಇಫ್ ಎ ಗಿವನ್ ಕ್ವಾಂಟಿಟಿ ಈಸ್ ಸಮ್ ಆರ್ ಡಿಫ್ರೆನ್ಸ್ ಆಫ್ ಟು ಕ್ವಾಂಟಿಟೀಸ್, then you are going to calculate, ನೆನಪಿರಲಿ, you are going to calculate the absolute error, and that absolute error will be the sum of absolute errors involved in the two quantities. ಎರಡನೇದು, if the given quantity is product of two quantities or ratio of two quantities, then you are going to calculate the relative error ಆಯಿತಾ. and that relative error will be the sum of the relative errors involved in A and B ಆಗಿರುತ್ತೆ. ಇವೆರಡನ್ನು ಬಿಟ್ಟು ಇನ್ನೊಂದು ಫಾರ್ಮ್ ಇದೆ. ಯಾವುದು ಅಂತ ಹೇಳಿದರೆ ಥರ್ಡ್ ಒನ್. ಇಫ್ ದಟ್ Z ಈಸ್ ಈಕ್ವಲ್ ಟು A ಬಟ್ ದ ಪವರ್ ಈಸ್ ಸಮ್ K ಅಂತ ತಗೊಂಡ್ರೆ, ನಾನಲ್ಲಿ ಎರಡು ತೊಗೊಂಡ್ಬಿಡ್ತೇನೆ. ಅಂದರೆ ದ ಪವರ್ ಮೇ ಬಿ ಪ್ಲಸ್ ಕೆ ಆರ್ ಇಟ್ ಮೇ ಬಿ ಮೈನಸ್ ಕೆ, ಏನು ಬೇಕಾದರೂ ಆಗಿರಲಿ ಆಯಿತಾ. ದಿಸ್ ಈಸ್ ನಾಟ್ ಸಮ್ ಆಫ್ ಟು ಕ್ವಾಂಟಿಟಿ ಆರ್ ಡಿಫರೆನ್ಸ್ ಆಫ್ ಟು ಕ್ವಾಂಟಿಟಿ, ನೈದರ್ ಇಟ್ ಈಸ್ ಪ್ರಾಡಕ್ಟ್ ಆರ್ ರೇಷಿಯೋ ಆಫ್ ಟು ಕ್ವಾಂಟಿಟಿ, ಬಟ್ ಇಟ್ ಈಸ್ ಡಿಪೆಂಡಿಂಗ್ ಆನ್ ಸಮ್ ಕ್ವಾಂಟಿಟಿ ಇನ್ ಸಚ್ ಎ ವೇ that quantity has been raised as a power. ಅಂದರೆ some number has been raised to that quantity. ಅಂದರೆ ಈಗ ಒಂದು ಪವರ್ a to the power of k ಅನ್ನೋ ರೀತಿ ಇದೆ. that power may be positive value or it may be a negative value, but what is the error involved ಅನ್ನೋದು ಬೇಕೀಗ in Z ಆಯಿತಾ. ಆಗ ಏನು ಮಾಡಬೇಕು ಅಂತ ಹೇಳಿದರೆ, ದ ರೂಲ್ ಈಸ್ ಡೆಲ್ಟಾ Z by Z. ಒನ್ಸ್ ಅಗೇನ್ ಹಿಯರ್ ಯು ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ರಿಲೇಟಿವ್ ಎರರ್ ಆ್ಯಸ್ ಇನ್ ಕೇಸ್ ಆಫ್ ಕೋಶಂಟ್ ಆ್ಯಂಡ್ ಪ್ರಾಡಕ್ಟ್. ಯಾಕೆಂದರೆ ಅದು ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು. ಹಾಗಾಗಿ ದಟ್ ಈಸ್ ಡೆಲ್ಟಾ Z by Z ಇಸ್ ಈಕ್ವಲ್ ಟು ಕೆ ಇಂಟು ಡೆಲ್ಟಾ ಎ ಬೈ ಎ. ನೋಡಿ, ಇಲ್ಲಿ ಪವರ್ ಪ್ಲಸ್ ಮೈನಸ್ ಇದೆ, ಬಟ್ ಇಲ್ಲಿ ನಿಮಗೆಲ್ಲೂ ಮೈನಸ್ ಅನ್ನೋದು ಬರಲ್ಲ. ಇಟ್ ವಿಲ್ ಆಲ್ವೇಸ್ ಬಿ ಪಾಸಿಟಿವ್ ಆಯಿತಾ. that is the power will be multiplied with the relative error involved in A. ಇಷ್ಟು ಸಾಕು ಅಂದ್ಕೊಳ್ತೇನೆ. ಅಂದರೆ ಇಫ್ ದಟ್ ದೇರ್ ಇಸ್ ಎ ಕ್ವಾಂಟಿಟಿ Z as related to A in such a way that Z is equal to A power K plus or minus A.
a to the power of plus or minus k. Then the relative error in that quantity z will be product of the power and the relative error involved in a. This is the rule. ಈಗ ಮೂರು ರೂಲ್ಸನ್ನು ಅಪ್ಲೈ ಮಾಡೋ ರೀತಿ ಒಂದು ನೋಡೋಣ, ಒಂದು ಪ್ರಾಬ್ಲಮ್ ನೋಡೋಣ. ಏನು, ಇಫ್ ದೇರ್ ಇಸ್ ಎ ಕ್ವಾಂಟಿಟಿ ಝೆಡ್, there is a quantity z which is depending on p power some a q power minus b ಅಂತ ತಗೊಳ್ಳೋಣ ಆಯಿತಾ, ಆ್ಯಂಡ್ r ಪವರ್ c ಅಂತ ತಗೊಳ್ಳೋಣ ಆಯಿತಾ, ಅಥವಾ ಒಂದು ನಂಬರೇ ಕೊಟ್ಬಿಡೋಣ. ಲೆಟ್ ದೋಸ್ ಬಿ ಸಮ್ ನಂಬರ್ಸ್ ಆಯಿತಾ, 2 q ಪವರ್ 1/3 and r power minus 3 and then the z is some quantity which is depending on pqr. Illiga you should measure what is the error involved in z. What is the error involved in z? ಆದರೆ ನಿಮಗೇನು ಕೊಟ್ಟಿದ್ದಾರೆ, ಇದಿಷ್ಟು ಕೊಟ್ಟಿದ್ದಾರೆ, ಏನು ಒಂದು ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಪಿ ಕ್ಯೂ ಆರ್ ಅಲ್ಲಿ ದೇ ವಿಲ್ ಬಿ ಗಿವಿಂಗ್ the relative errors involved. ಈಗ ಮೊದಲಿಗೆ ನೀವೇನು ನೋಡ್ಬೇಕಂತ ಹೇಳಿದ್ರೆ, ವೆದರ್ ಯು ಶುಡ್ ಟ್ರೈ ಟು ಕ್ಯಾಲ್ಕುಲೇಟ್ ದಿ ಅಬ್ಸಲ್ಯೂಟ್ ಎರರ್ ಆರ್ ದ ರಿಲೇಟಿವ್ ಎರರ್ ಅನ್ನೋದನ್ನು ಯು ಶುಡ್ ಡಿಸೈಡ್. ಆದರೆ ಇಲ್ಲಿ ಅಬ್ಸರ್ವ್ ಮಾಡಿ ದಟ್ ಪಿ ಕ್ಯೂ ಆ್ಯಂಡ್ ಆರ್ ಮಲ್ಟಿಪ್ಲೈಡ್ ಅಲ್ವಾ, ದೇ ಆರ್ ನಾಟ್ ಸಪ್ರೇಟೆಡ್ ಬೈ ಪ್ಲಸ್ ಸಿಂಬಲ್ ಆರ್ ಬೈ ಮೈನಸ್ ಸಿಂಬಲ್ ಅಲ್ವಾ, ದೇ ಹ್ಯಾವ್ ಜಸ್ಟ್ ಬೀನ್ ಮಲ್ಟಿಪ್ಲೈಡ್. ಅವೆಲ್ಲದನ್ನು ಮಲ್ಟಿಪ್ಲೈ ಮಾಡಿದ್ದೇವೆ ಅಂದರೆ ಇಟ್ಸ್ ಪ್ರಾಡಕ್ಟ್ ಆಫ್ ಸಮ್ ಕ್ವಾಂಟಿಟೀಸ್ ಅಲ್ವಾ. ದೋ ದೇರ್ ಇಸ್ r ಪವರ್ ಮೈನಸ್ 3, ನಾವು ಸದ್ಯಕ್ಕೆ ಈಗ ಅದನ್ನು ಪ್ರಾಡಕ್ಟ್ ಅಂತ ತೊಗೊಳ್ಳೋಣ, ಯಾಕಂದರೆ ಪ್ರಾಡಕ್ಟು ಮತ್ತು ರೇಷಿಯೋ ಅಥವಾ ಕೋಶಂಟ್ ಏನಿದೆ, ದೇ ಆರ್ ವೆನ್ ವಿ ಆರ್ ಗೋಯಿಂಗ್ ಟು ಕ್ಯಾಲ್ಕುಲೇಟ್ ದ ಎರರ್ ಇಟ್ ವಿಲ್ ಗೆಟ್ ದ ಸೇಮ್, ವಿ ವಿಲ್ ಗೆಟ್ ದ ಸೇಮ್ ರಿಸಲ್ಟ್. ಹಾಗಿದ್ರೆ ಇಲ್ಲಿ ಅಬ್ಸಲ್ಯೂಟ್ ಎರರ್ ಅಲ್ಲ, ಬದಲಿಗೆ ವಿ ಶುಡ್ ಕ್ಯಾಲ್ಕುಲೇಟ್ ವಾಟ್ ದ ರಿಲೇಟಿವ್ ಎರರ್. ರಿಲೇಟಿವ್ ಎರರ್ ಹ್ಯಾಸ್ ಟು ಬಿ ಕ್ಯಾಲ್ಕುಲೇಟೆಡ್. ದ ರೀಸನ್ ಈಸ್ that the PQRs are multiplied. ಹಾಗಾಗಿ ದ ರಿಲೇಟಿವ್ ಎರರಿಗೆ ಸಿಂಬಲ್ ಏನು, ಡೆಲ್ಟಾ z ಬೈ z ಇಸ್ ಈಕ್ವಲ್ ಟು ಪಿಗೆ ಕ್ಯೂಗೆ ಆರ್ಗೆ ಅಪ್ಲೈ ಮಾಡಬೇಕು. ಸಮ್ ಆಫ್ ರಿಲೇಟಿವ್ ಎರರ್ಸ್ ಆಗಿರುತ್ತೆ, ಸಮ್ ಆಫ್ ರಿಲೇಟಿವ್ ಎರರ್ಸ್ನ ಬರೀಬೇಕು, ಬಟ್ ಪವರ್ ಇದೆ. ಅವಾಗ ಏನು ಮಾಡಬೇಕು, ಯು ಶುಡ್ ಅಪ್ಲೈ ದಿಸ್ ರೂಲ್, ದ ಥರ್ಡ್ ರೂಲ್. ಇಫ್ ದ ಕ್ವಾಂಟಿಟಿ ಈಸ್ ಡಿಪೆಂಡೆಂಟ್ ಆನ್ ಸಮ್ ಕ್ವಾಂಟಿಟಿ ಸಚ್ ದಟ್ ಎ ನಂಬರ್ ಹ್ಯಾಸ್ ಬಿನ್ ರೈಸ್ ಟು ದಟ್ ಕ್ವಾಂಟಿಟಿ ಅಂತ ಕೇಳಿದಾಗ ಯು ಶುಡ್ ಅಪ್ಲೈ ದ ಥರ್ಡ್ ರೂಲ್. ಏನಿದೆ, ಪವರ್ ಈಸ್ 2, that should be multiplied with the relative error involved in p. ಹಾಗೆ ರಿಲೇಟಿವ್ ಎರರ್ ಇನ್ವಾಲ್ಡ್ ಇನ್ ಪಿ ಎಷ್ಟು, ಡೆಲ್ಟಾ ಪಿ ಬೈ ಪಿ ಪ್ಲಸ್ ಒನ್ಸ್ ಅಗೇನ್ ಪ್ಲಸ್ ಸಮ್ ಅಂತ ಹೇಳ್ತೇವೆ. ನೆಕ್ಸ್ಟು ಕ್ಯೂ ಇದೆ, ಬಟ್ ಪವರ್ ಕೂಡ ಇದೆ, ಪವರ್ ಎಷ್ಟು 1/3. ದೆನ್ ದ ರಿಲೇಟಿವ್ ಎರರ್ ಇನ್ ಕ್ಯೂ. ನೆಕ್ಸ್ಟು ಮೈನಸ್ ಇದೆ ಅಂತ ಹೇಳಿ ಮೈನಸ್ ಹಾಕೋದಲ್ಲ, ಆಗಲೇ ಇಲ್ಲ, ಮೈನಸ್ ಇದೆ ಅಂತ ಹೇಳಿ ಮೈನಸ್ ಹಾಕೋದಲ್ಲ ಆಗಲೇ. ಯಾಕೆ ಅಂತ ಹೇಳಿದ್ರೆ ಪ್ಲಸ್ ಆರ್ ಮೈನಸ್ ಕೆ ಅಂತಿದ್ರು ರಿಲೇಟಿವ್ ಎರರ್ನ ಕ್ಯಾಲ್ಕುಲೇಟ್ ಮಾಡ್ತಿದ್ರೆ ವಿ ಆರ್ ಆಲ್ವೇಸ್ ಕ್ಯಾಲ್ಕುಲೇಟಿಂಗ್ ದ ಮ್ಯಾಕ್ಸಿಮಮ್ ಎರರ್ ಇನ್ವಾಲ್ವ್ಡ್. ಜಾಸ್ತಿ ಅಂದರೆ ಎಷ್ಟಿರುತ್ತೆ ಅನ್ನೋದನ್ನು ಮೆಷರ್ ಮಾಡ್ತೇವೆ. ಹಾಗಾಗಿ ವಿ ಆರ್ ಗೋಯಿಂಗ್ ಟು ಕನ್ಸಿಡರ್ ದ ಪಾಸಿಟಿವ್ ವ್ಯಾಲ್ಯೂಸ್ ಆಯಿತಾ. ಮ್ಯಾಕ್ಸಿಮಮ್ ಎರರ್ನ ಕ್ಯಾಲ್ಕುಲೇಟ್ ಮಾಡ್ತಿರೋದು, ಹಾಗಾಗಿ ಪಾಸಿಟಿವ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ನಾಟ್ ದ ನೆಗೆಟಿವ್ ಒನ್ಸ್ ಆಯಿತಾ. ಮ್ಯಾಕ್ಸಿಮಮ್ ಎರರ್ ಹಾಗಾಗಿ ಮೈನಸ್ ಅಲ್ಲ, ಬಟ್ ವಿ ವಿಲ್ ಗೆಟ್ ದ ಪ್ಲಸ್. ಪವರ್ ಪ್ಲಸ್ ಅಥವಾ ಮೈನಸ್ ಇರಲಿ, ವಿ ಶುಡ್ ಟೇಕ್ ದ ಪ್ಲಸ್ ಆಯಿತಾ. ಅಂದರೆ ಮೈನಸ್ ಇದ್ದರು, ಮೈನಸ್ 3 ಇದೆ, ಬಟ್ ಮೈನಸ್ ಅಲ್ಲ ಪ್ಲಸ್ಸೇ. ಪವರ್ ಎಷ್ಟಿದೆ 3. ರಿಲೇಟಿವ್ ಎರರ್ ಇನ್ವಾಲ್ವ್ಡ್ ಈಸ್ ಡೆಲ್ಟಾ ಆರ್ ಬೈ ಆರ್. ದಿಸ್ ಈಸ್ ದ ಫೈನಲ್ ಎಕ್ಸ್ಪ್ರೆಷನ್ ಫಾರ್ ದ ಎರರ್ ಇನ್ವಾಲ್ವ್ಡ್ ಇನ್ ಝೆಡ್. ಯಾವ ಎರರ್? ರಿಲೇಟಿವ್ ಎರರ್. ಹಾಗೆ ರಿಲೇಟಿವ್ ಎರರ್ ಸಿಗುತ್ತೆ ನಿಮಗೆ if you are able to find the relative error in PQR, or it will be given. ಈ ವ್ಯಾಲ್ಯೂಸ್ನ ಕೊಟ್ಟಿರ್ತಾರೆ ನಿಮಗೆ, ರಿಲೇಟಿವ್ ಎರರ್ ವಾಟ್ ಈಸ್ ಇನ್ವಾಲ್ವ್ಡ್ ಇನ್ ಪಿ ಆ್ಯಂಡ್ ಕ್ಯೂ ಆ್ಯಂಡ್ ಆರ್ ಅದನ್ನು ಕೊಟ್ಟಿರ್ತಾರೆ. ಯು ಶುಡ್ ಜಸ್ಟ್ ಸಬ್ಸ್ಟಿಟ್ಯೂಟ್ ದ್ಯಾಟ್, ಯು ವಿಲ್ ಗೆಟ್ ದಿ ಆನ್ಸರ್. ದಿಸ್ ಈಸ್ ಅಬೌಟ್ ಕಾಂಬಿನೇಷನ್ ಆಫ್ ಎರರ್ಸ್, ಅಂದರೆ ಹೌ ದ ಎರರ್ಸ್ ಆರ್ ಆ್ಯಡೆಡ್ ಅಪ್ ಅನ್ನೋದನ್ನು ನೋಡ್ಕೊಂಡ್ವಿ. ನೆನಪಿಲ್ಲಿ ಆಲ್ವೇಸ್ ದ ಎರರ್ಸ್ ಆ್ಯಡ್ ಅಪ್. ಅದಾದಮೇಲೆ ವಿ ಆರ್ ಆಲ್ವೇಸ್ ಕ್ಯಾಲ್ಕುಲೇಟಿಂಗ್ ದ ಮ್ಯಾಕ್ಸಿಮಮ್ ಎರರ್ ಅನ್ನೋದು. Next, we'll come to the
we will just discuss about the problems now. Problems anta helidre how to add the numbers and what are the rules involved in while adding, subtracting or taking the product ಅದೊಂದು. ಆಮೇಲೆ ಹೌ ಟು ರೌಂಡ್ ಆಫ್ ಅ ನಂಬರ್, ಅದಾದಮೇಲೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಬರುತ್ತೆ. ಅಂದರೆ ದೀಸ್ ಆರ್ ಆಲ್ ರಿಲೇಟೆಡ್ ಟು ಮೆಷರ್ಮೆಂಟ್ಸ್. ನಾವು ಯಾವುದೇ ಮೆಷರ್ಮೆಂಟ್ ಇದೆ ಅಂತ ಹೇಳಿದಾಗ ಆ ಮೆಷರ್ಮೆಂಟನ್ನು ಹೇಗೆ ನೋಡಬೇಕು, ಆ ಮೆಷರ್ಮೆಂಟಲ್ಲಿರೋ ವ್ಯಾಲ್ಯೂಸನ್ನು ಎಷ್ಟು ಡಿಜಿಟ್ಸಿಗೆ ರೌಂಡ್ ಆಫ್ ಮಾಡಬೇಕು ಅನ್ನೋದನ್ನೆಲ್ಲ ತಗೋಣ. ಫಸ್ಟ್ ವಿ ವಿಲ್ ಟ್ರೈ ಟು ನೋ ಅಬೌಟ್ ಸಿಗ್ನಿಫಿಕೆಂಟ್ ಫಿಗರ್ಸ್. ಸಿಗ್ನಿಫಿಕೆಂಟ್ ಫಿಗರ್ಸ್. ಏನಿದು ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳಿ, ಯಾವುದೇ ಒಂದು ಮೆಷರ್ಮೆಂಟನ್ನು ಮಾಡ್ತಿದ್ರೆ, ಫಾರ್ ಎಕ್ಸಾಂಪಲ್ ಇಫ್ ಯು ಆರ್ ಜಸ್ಟ್ ಮೆಷರಿಂಗ್ ದ ಲೆಂತ್ ಆಫ್ ಎ ಗಿವನ್ ಆಬ್ಜೆಕ್ಟ್ ಅಂತ ತಗೊಂಡ್ರೆ, ನಮ್ಮ ಹತ್ರ ಇರೋ ನಾರ್ಮಲ್ ಸ್ಕೇಲ್ನ ಯೂಸ್ ಮಾಡಿಕೊಂಡ್ರೆ ಇಟ್ ವಿಲ್ ಆಲ್ವೇಸ್ ಗಿವ್ ಅ ಪರ್ಟಿಕ್ಯುಲರ್ ವ್ಯಾಲ್ಯೂ. ಅಂದರೆ ಇಫ್ ಯು ಆರ್ ಗೋಯಿಂಗ್ ಟು ಮೆಷರ್ ದ್ಯಾಟ್ ಲೆಂತ್ ಆಫ್ ದ ಆಬ್ಜೆಕ್ಟ್, length of an object, if that length is 2.3 ಏನೋ ಇತ್ತು ಅಂದರೆ ನಿಮಗೆ ಆಲ್ಮೋಸ್ಟ್ 2.3ನೇ ಬರುತ್ತೆ, ನಾಟ್ ಮೋರ್ ದ್ಯಾನ್ ದ್ಯಾಟ್, ಬಿಕಾಸ್ ದ ನಾರ್ಮಲ್ ಸ್ಕೇಲ್ಸ್ that we are going to use will only measure up to 1 decimal place in terms of centimeter. ಅಂದರೆ ಈಗ 2.3 centimeter ಅಂತ ಹೇಳಿದರೆ we can just measure up to the first decimal place ಅಷ್ಟೇ, not more than that. ಅಂದರೆ ಒಂದು ವೇಳೆ ಆಬ್ಜೆಕ್ಟಿನ ಲೆಂತ್ 2.3 ಸೆಂಟಿಮೀಟರ್ ಮತ್ತು 2.4 ಸೆಂಟಿಮೀಟರ್ ಮಧ್ಯೆ ಇದ್ದರೆ ಆಗ ಯು ಕ್ಯಾನಾಟ್ ಮೆಷರ್ ಇಟ್ ಎಕ್ಸಾಕ್ಟ್ಲಿ ಅಲ್ವಾ. 2.3 ದೇರ್ ಈಸ್ ಎನ್ ಆಬ್ಜೆಕ್ಟ್ whose length is found to be ಹೀಗೇನೋ ಇತ್ತು ಅಂದರೆ ಆಬ್ಜೆಕ್ಟಿನ ಆಬ್ಜೆಕ್ಟ್ ಇದೆ ಅಂತ ತಗೊಂಡ್ರೆ ದಿಸ್ ಈಸ್ 2 ಸೆಂಟಿಮೀಟರ್, this is 2 centimeter, ಇನ್ನು ಇದೆ ಆಬ್ಜೆಕ್ಟ್ ಕಡೆ, this is 2.1, 2.2, 2.3, 2.4. you can see that the length of the object is not exactly 2.3 but it is in between 2.3 and 2.4 centimeter. but ನಾವು ಈ ಸ್ಕೇಲನ್ನು ಯೂಸ್ ಮಾಡ್ತಿರೋದ್ರಿಂದ we will just take the reading as 2.3 because ಅದರ ಮುಂದೆ ನಮಗೆ ಮೆಷರ್ಮೆಂಟ್ ಮಾಡ್ಲಿಕ್ಕೆ ಬರಲ್ಲ. ಹೀಗಿರುತ್ತೆ. ನೀವು ಎಷ್ಟೇ ಸತಿ ಮೆಷರ್ ಮಾಡಿದ್ರೂ ಆಬ್ಜೆಕ್ಟಿನ ಲೆಂತ್ 2.3ನೇ ಬರುತ್ತೆ. ಬಟ್ ದೇರ್ ಆರ್ ಸರ್ಟೆನ್ ಇನ್ಸ್ಟ್ರೂಮೆಂಟ್ಸ್, ಇದಕ್ಕಿಂತ ಪ್ರಿಸೈಸ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿದರೆ ಇಟ್ ಕ್ಯಾನ್ ಮೆಷರ್ ಅಪ್ ದ ನೆಕ್ಸ್ಟ್ ಡೆಸಿಮಲ್ ಪ್ಲೇಸಸ್ ಅಂತ ಹೇಳಿ. ಅಂದರೆ ನೆಕ್ಸ್ಟ್ 2.3 ಆದಮೇಲೆ ಇನ್ನೂ 2 ಡೆಸಿಮಲ್ ಪ್ಲೇಸಸ್ಸನ್ನು, ಅಂದರೆ ಇಟ್ ಕ್ಯಾನ್ ಇಫ್ ದೇರ್ ಈಸ್ ಅನ್ ಇನ್ಸ್ಟ್ರೂಮೆಂಟ್ ವಿಚ್ ಕ್ಯಾನ್ ಮೆಷರ್ ಅಪ್ ಟು 2 ಡೆಸಿಮಲ್ ಪ್ಲೇಸ್ ಆರ್ 3 ಡೆಸಿಮಲ್ ಪ್ಲೇಸ್, 3rd decimal place ಅಂತ ಏನು ಹೇಳ್ತೀವಿ, ಇಟ್ ಕ್ಯಾನ್ ಜಸ್ಟ್ ಮೆಷರ್ ಅಪ್ ಟು ಸಚ್ ಡೆಸಿಮಲ್ ಪ್ಲೇಸಸ್. ಅಂತಹ ಇನ್ಸ್ಟ್ರೂಮೆಂಟ್ಸನ್ನು ಇಫ್ ಇಟ್ ಈಸ್ ಬೀಯಿಂಗ್ ಯೂಸ್ಡ್ ಆರ್ ಇಫ್ ಯು ಆರ್ ಯೂಸಿಂಗ್ ಮೋರ್ ಪ್ರಿಸೈಸ್ ಇನ್ಸ್ಟ್ರೂಮೆಂಟ್, ಆಗೇನಾಗುತ್ತೆ, ಇಫ್ ಯು ಕೀಪ್ ಆನ್ ರಿಪೀಟಿಂಗ್ ದ ಟ್ರಯಲ್ಸ್, ಅಂದರೆ ಇಫ್ ಯು ಜಸ್ಟ್ ಟ್ರೈ ಟು ಮೆಷರ್ ದ ಲೆಂತ್ ಆಫ್ ದ ಆಬ್ಜೆಕ್ಟ್ ಫಾರ್ ನಂಬರ್ ಆಫ್ ಟೈಮ್ಸ್, ದ ಸೆಕೆಂಡ್ ಡೆಸಿಮಲ್ ಪ್ಲೇಸ್ ಮೇ ವೇರಿ. ಅಂದರೆ ಫಸ್ಟ್ ಟ್ರಯಲಿಗೆ ಇಫ್ ದ ಲೆಂತ್ ಆಫ್ ದ ಆಬ್ಜೆಕ್ಟ್ ಈಸ್ ಫೌಂಡ್ ಟು ಬಿ 2.34 ಸೆಂಟಿಮೀಟರ್, ನೆಕ್ಸ್ಟು ಅದೇ ಆಬ್ಜೆಕ್ಟನ್ನು ಅದೇ ಇನ್ಸ್ಟ್ರೂಮೆಂಟನ್ನು ಉಪಯೋಗಿಸಿ ಇಫ್ ಯು ಆರ್ ಗೋಯಿಂಗ್ ಟು ಮೆಷರ್, ಇಟ್ ಮೇ ಗೆಟ್ 3 or you may get 2.35 centimeter. ನೋಡಿ ಡಿಫ್ರೆನ್ಸ್ ಇದೆ. ದೋ ದ ಆಬ್ಜೆಕ್ಟ್ ಈಸ್ ಸೇಮ್, ದ ಇನ್ಸ್ಟ್ರೂಮೆಂಟ್ ಈಸ್ ಸೇಮ್, ದ ಅಬ್ಸರ್ವರ್ ಈಸ್ ಸೇಮ್, ಬಟ್ the readings are not same. ಅಂದರೆ ನೋಡಿ 2.34, 2.35 ಹೀಗೆ ಫ್ಲಕ್ಚುಯೇಟ್ ಆಗ್ತಾ ಇದೆ. ಅರ್ಥ 2.3 ಅನ್ನೋದು ಪಕ್ಕ, ಬಿಕಾಸ್ ಯು ಹ್ಯಾವ್ ಮೆಷರ್ಡ್ ಇಟ್ ಥ್ರೂ ಅ ನಾರ್ಮಲ್ ಸ್ಕೇಲ್. ಅದರಿಂದ ಗೊತ್ತಾಗಿದೆ ಅದು 2.3ಗಿಂತ ಜಾಸ್ತಿ ಇದೆ ಅನ್ನೋದೊಂದು ಗೊತ್ತಾಗಿದೆ, 2.3 ಸೆಂಟಿಮೀಟರ್ಗಿಂತ ಜಾಸ್ತಿ. ಬಟ್ ಹೌ ಮಚ್ ಗ್ರೇಟರ್ ಅನ್ನೋದು ಗೊತ್ತಿಲ್ಲ. ಹಾಗಾಗಿ ಯು ಹ್ಯಾವ್ ಆಪ್ಟೆಡ್ ದ ಪ್ರಿಸೈಸ್ ಇನ್ಸ್ಟ್ರೂಮೆಂಟ್ which is more precise than the normal scale. ಆದರೆ ಅಲ್ಲಿ ನಮಗೆ ಸೆಕೆಂಡ್ ಡೆಸಿಮಲ್ ಪ್ಲೇಸಲ್ಲಿ ಒಂದಿಷ್ಟು ಡಿಫ್ರೆನ್ಸಸ್ ಬರ್ತಿದೆ. ನೀವು ಹೀಗೆ ರಿಪೀಟ್ ಮಾಡ್ತಾ ಹೋದ ಹಾಗೆ ಯು ಆರ್ ಗೋಯಿಂಗ್ ಟು ಗೆಟ್ ಡಿಫ್ರೆಂಟ್ ವ್ಯಾಲ್ಯೂಸ್. ಬಟ್
ನಿಮಗೆ 2.3 ಏನೂ ವ್ಯತ್ಯಾಸ ಇರಲ್ಲ, ಅಂದರೆ ಫಸ್ಟ್ ಡೆಸಿಮಲ್ ಪ್ಲೇಸ್ 3ನೇ ಇರುತ್ತೆ ಪಕ್ಕ. ಅದೇ ಸೆಕೆಂಡ್ ಡೆಸಿಮಲ್ ಪ್ಲೇಸ್ ಸ್ವಲ್ಪ ಫ್ಲಕ್ಚುಯೇಷನ್ಸ್ ಇರುತ್ತೆ, ಇಟ್ ಮೇ ಬಿಕಮ್ 2 ಆರ್ ಇಟ್ ಮೇ ಬಿಕಮ್ 6, ಅಷ್ಟರಲ್ಲೇನೋ ವ್ಯತ್ಯಾಸ ಡಿಫ್ರೆನ್ಸಸ್ಸನ್ನು ಕಾಣ್ತಾ ಹೋಗ್ತೀರಿ. ಹೀಗಿದ್ದಾಗ ನಾವೀಗ ಇದನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಅಂದರೆ ಈ ರೀತಿಯಾಗಿ ಏನು ನಂಬರ್ಸ್ ಚೇಂಜ್ ಆಗ್ತಿದೆ ಅದನ್ನು ನಾವು ಸಿಗ್ನಿಫಿಕೆಂಟ್ ಫಿಗರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀವಿ. ಅಂದರೆ ಎಷ್ಟಕ್ಕೆ ಇಡಬೇಕು ನೀವು ಫೈನಲಿ ವಾಟ್ ಮಸ್ಟ್ ಬಿ ದ ರೀಡಿಂಗ್ ಅಂತ ಕೇಳಿದರೆ, ವಾಟ್ ಶುಡ್ ಬಿ ದ ರೀಡಿಂಗ್ ಆಫ್ ದ, ಅಂದರೆ ಈಗ ಲೆಂತ್ ಆಫ್ ದ ಆಬ್ಜೆಕ್ಟ್ ಅಂತ ಕೇಳಿದ್ರೆ ರೀಡಿಂಗ್ ಎಷ್ಟಪ್ಪ ಅಂತ ಕೇಳಿದಾಗ ನಾವೇನು ಮಾಡಬೇಕು, ಯು ಶುಡ್ ಫಾಲೋ ದ ರೂಲ್ಸ್. ಆ ರೂಲ್ಸಿನ ಬಗ್ಗೆ ನೋಡ್ತಾ ಹೋಗೋದು. ಅದರಲ್ಲಿ ಫಸ್ಟ್ ರೂಲೇ ಈ ಸಿಗ್ನಿಫಿಕೆಂಟ್ ಫಿಗರ್ ಏನು ಹೇಳುತ್ತೆ, ಇದು ವಾಟ್ ಈಸ್ ಅ ಸಿಗ್ನಿಫಿಕೆಂಟ್ ಫಿಗರ್ ಅಂತ ನೋಡ್ಕೊಳ್ಳೋಣ. ಫಸ್ಟ್ ಒನ್, ವಾಟ್ ಈಸ್ ಅ ಸಿಗ್ನಿಫಿಕೆಂಟ್ ಫಿಗರ್? ಸಿಗ್ನಿಫಿಕೆಂಟ್ ಫಿಗರ್ ಈಸ್ ಅ ನಂಬರ್. ಅದು ದಿಸ್ ಈಸ್ ಇಟ್ ಸೆಲ್ಫ್ ಅ ನಂಬರ್. ಆ ನಂಬರಲ್ಲಿ ಎಷ್ಟು ಡಿಜಿಟ್ಸ್ ಇರುತ್ತೆ ಅನ್ನೋದನ್ನು ಸಿಗ್ನಿಫಿಕೆಂಟ್ ಫಿಗರ್ ಹೇಳುತ್ತೆ. ಅಂದರೆ ಎಷ್ಟು ಡಿಜಿಟ್ಸ್ ಇರಬೇಕು ಅಂತ ಹೇಳಿದರೆ, ದ ಸಿಗ್ನಿಫಿಕೆಂಟ್ ಫಿಗರ್ಸ್ ಇನ್ಕ್ಲೂಡ್ ದ ಡಿಜಿಟ್ಸ್ ವಿಚ್ ಆರ್ ನೋನ್ ಎಕ್ಸಾಕ್ಟ್ಲಿ, ಎಲ್ಲಿವರೆಗೆ ಎಷ್ಟು ಡಿಜಿಟ್ಸ್ ಎಕ್ಸಾಕ್ಟಾಗಿ ಗೊತ್ತಿದೆ ಅಷ್ಟು, ಮತ್ತು ಒನ್ ಅನ್ಸರ್ಟೈನ್ ಡಿಜಿಟ್, ಒಂದು ಅನ್ಸರ್ಟೈನ್ ಡಿಜಿಟ್, ಒಂದು ಅನ್ರಿಲಯಬಲ್ ಡಿಜಿಟೇ ಇರಬೇಕು. ಅಂದರೆ ಸಿಗ್ನಿಫಿಕೆಂಟ್ ಫಿಗರ್ ಅಂದ್ರೇನು, ದಿಸ್ ಇನ್ಕ್ಲೂಡ್ಸ್ number of digits known exactly plus one uncertain digit, ಇದು ಸಿಗ್ನಿಫಿಕೆಂಟ್ ಫಿಗರ್ ಅಂದರೆ ಇಟ್ಸ್ ಅ ನಂಬರ್. ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳಿದ್ರೆ ನಂಬರ್ ಅದು. ಆದರೆ ಆ ನಂಬರ್ ಅಂತ ಹೇಳಿದಾಗ ಯಾವುದೇ ಮೆಜರ್ಮೆಂಟ್ ಮಾಡಿದ್ದೀರಿ ಅಂದಾಗ ಆ ಮೆಜರ್ಡ್ ವ್ಯಾಲ್ಯೂನಲ್ಲಿ ಎಷ್ಟು ಡಿಜಿಟ್ಸ್ ಇರಬೇಕು, ಎಕ್ಸಾಕ್ಟಾಗಿ ಗೊತ್ತಿರುವಂಥ ಡಿಜಿಟ್ಸ್ನ ಜೊತೆಗೆ ಒಂದು ಸರ್ಟೈನ್ ಡಿಜಿಟ್ ಇರಬೇಕು. ಫಾರ್ ಎಕ್ಸಾಂಪಲ್ ಇಲ್ಲಿಗೆ ಬರುವ, ವಿ ಹ್ಯಾವ್ ಜಸ್ಟ್ ಟೇಕನ್ 2 ಟ್ರಯಲ್ಸ್. ಏನು, ವಿ ಹ್ಯಾವ್ ಜಸ್ಟ್ ಮೆಜರ್ಡ್ ದ ಲೆಂತ್ ಆಫ್ ದ ಆಬ್ಜೆಕ್ಟ್ ಆ್ಯಂಡ್ ಹ್ಯಾವ್ ಟೇಕನ್ 2 ಟ್ರಯಲ್ಸ್. ಆ 2 ಟ್ರಯಲ್ಸಲ್ಲಿ ಏನು ಗೊತ್ತಾಗ್ತಿದೆ ಅಂತ ಕೇಳಿದರೆ, ಅಪ್ ಟು ಫಸ್ಟ್ ಡೆಸಿಮಲ್ ಪ್ಲೇಸ್ ದ ವ್ಯಾಲ್ಯೂ ಈಸ್ ಸರ್ಟೈನ್, ಅಂದರೆ ವಿ ಕ್ಯಾನ್ ಜಸ್ಟ್ ಸೇ ದಟ್ ದ ಲೆಂತ್ ಆಫ್ ದ ಆಬ್ಜೆಕ್ಟ್ ಈಸ್ 2.3. ಬಟ್ ನೆಕ್ಸ್ಟ್ ಡಿಜಿಟ್ ಏನು ಅನ್ನೋದನ್ನು ಹೇಳಲಿಕ್ಕೆ ಬರ್ತಿಲ್ಲ, ಬಿಕಾಸ್ ದ ಸೆಕೆಂಡ್ ಡೆಸಿಮಲ್ ಪ್ಲೇಸ್ ಇಸ್ ಜಸ್ಟ್ ಚೇಂಜಿಂಗ್. ಹಾಗೆ ವಾಟ್ ಈಸ್ ದ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಫಿಗರ್ಸ್ ಅಂತ ಕೇಳಿದರೆ, ಇಲ್ಲಿ ಹೇಳಿದ್ದಾರೆ ನೋಡಿ ನಂಬರ್, ಅದು ಹೌ ಮೆನಿ ಡಿಜಿಟ್ಸ್ ಯು ಹ್ಯಾವ್ ಟು ಕೌಂಟ್ ಅಂತ ಹೇಳಿ. ಈ ಡಿಜಿಟ್ಸ್ ಎಷ್ಟಿದೆ ಅಂತ ಕೇಳಿದರೆ ಈ ರೀಡಿಂಗ್ಸಲ್ಲಿ ಏನಂತ ಹೇಳ್ಬೋದು, ದೆರ್ ಆರ್ ಟೂ ಡಿಜಿಟ್ಸ್ ವಿಚ್ ಆರ್ ನೋನ್ ಎಕ್ಸಾಕ್ಟ್ಲಿ, ಎಕ್ಸಾಕ್ಟಾಗಿ ಗೊತ್ತಿರೋದು 2 ಡಿಜಿಟ್ಸ್ ಇದೆ. 2 ಡಿಜಿಟ್ಸ್ ಆರ್ ನೋನ್ ಎಕ್ಸಾಕ್ಟ್ಲಿ, ಪ್ಲಸ್ ಏನಿದೆ, ಪ್ಲಸ್ 1 ಅನ್ಸರ್ಟೈನ್ ಡಿಜಿಟ್ ಇದೆ, ಒಂದು ಅನ್ಸರ್ಟೈನ್ ಡಿಜಿಟ್ ಇದೆ. 1 ಅನ್ಸರ್ಟೈನ್ ಡಿಜಿಟನ್ನು ಸೇರಿಸಲೇಬೇಕು, ನಾಟ್ ಮೋರ್ ದ್ಯಾನ್ ದ್ಯಾಟ್ ಅಲ್ವಾ. ಯಾಕಂದರೆ ಸೆಕೆಂಡ್ ಡೆಸಿಮಲ್ ಪ್ಲೇಸ್ ಅನ್ಸರ್ಟೈನ್ ಆಗಿದೆ ಅಂದರೆ ನೆಕ್ಸ್ಟ್ ಡೆಸಿಮಲ್ ಪ್ಲೇಸಸ್ಸು ಕೂಡ ಏನಾಗಿರುತ್ತೆ, ಇಟ್ ವಿಲ್ ಬಿ ಅನ್ಸರ್ಟೈನ್. ಹಾಗಾಗಿ ವಿ ಶುಡ್ ಜಸ್ಟ್ ಟೇಕ್ ದ ಫಸ್ಟ್ ಅನ್ಸರ್ಟೈನ್ ಡಿಜಿಟ್. ಹಾಗೆ ಟೋಟಲ್ ನಂಬರ್ ಆಫ್ ಡಿಜಿಟ್ಸ್ ಎಷ್ಟಾಯಿತು, ದ್ಯಾಟ್ ಬಿಕಮ್ಸ್ 2 + 1, ಇಟ್ ಈಸ್ 3 ಸಿಗ್ನಿಫಿಕೆಂಟ್ ಫಿಗರ್ಸ್. ಅಂದರೆ ನಿಮ್ಮ ಮೆಜರ್ಮೆಂಟ್ ಏನು ತಗೊಳ್ತೀರಿ ಆದರೆ ಆ ಮೆಜರ್ಮೆಂಟಿನ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಅಂತ ಕೇಳಿದರೆ 3 ಡಿಜಿಟ್ಸ್ ಅಂತ, ಅಂದರೆ 3 ಫಿಗರ್ಸ್ ಇದೆ ಅಂದರೆ 3 ಡಿಜಿಟ್ಸ್ನ ಬರೀಲೇಬೇಕು ಅಂತ ಹೇಳಿ, ಇನ್ನೊಂದನ್ನು ಬರಿಬಾರ್ದು, ಇನ್ನೊಂದು ಬರೆಯೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿ ಆಯಿತಾ. ಇಫ್ ಇಟ್ ಈಸ್ ಅಂದರೆ ಆ ಇನ್ಸ್ಟ್ರೂಮೆಂಟ್ ಇನ್ನೂ ಪ್ರಿಸೈಸ್ ಆಗಿದ್ದರೆ. ಇನ್ನೊಂದು ಎಕ್ಸಾಂಪಲ್ ತೊಗೊಂಡ್ಬಿಡೋಣ, ಆವಾಗ ಗೊತ್ತಾಗುತ್ತೆ ನಿಮಗೆ. ಇಫ್ ದೆರ್ ಈಸ್ ಅನದರ್ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಗೋಯಿಂಗ್ ಟು ಮೆಷರ್ ಅಪ್ ಟು 3rd ಡೆಸಿಮಲ್ ಪ್ಲೇಸ್ ಅಂತ ತೊಗೊಂಡ್ರೆ, ಈಗ ನೋಡಿ ಅದೇ ಆಬ್ಜೆಕ್ಟನ್ನು ಇನ್ನೊಂದು ಇನ್ಸ್ಟ್ರೂಮೆಂಟಿಂದ ಮೆಷರ್ ಮಾಡ್ತಿದ್ದೀವಿ. ಆದರೆ ಇಲ್ಲೇನಾಗಿದೆ ಅಂತ ಹೇಳಿದರೆ, ದ ಆಬ್ಜೆಕ್ಟ್ ದ ಇನ್ಸ್ಟ್ರೂಮೆಂಟ್ ಈಸ್ ಕೇಪಬಲ್ ಟು ಮೆಷರ್ ಅಪ್ ಟು 3 ಡೆಸಿಮಲ್ ಪ್ಲೇಸಸ್. 2 ಅಲ್ಲ ಬಟ್ 3. ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ ಸೆಕೆಂಡ್ ಡೆಸಿಮಲ್ ಪ್ಲೇಸ್ ಕೂಡ ಪಕ್ಕ, ಅಂದರೆ ಎಷ್ಟೇ ಟ್ರಯಲ್ ತೊಗೊಂಡ್ರೇನೋ 3 4 3 4 3 4 ಬರ್ತಿದೆ. ಬಟ್ 3rd ಡೆಸಿಮಲ್ ಪ್ಲೇಸ್ ಏನಾಗ್ತಾ ಇದೆ, ಚೇಂಜ್ ಆಗ್ತಿದೆ.
ಹಾಗಿದ್ರೆ ಇದರ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಅಂತ ಕೇಳಿದರೆ ಇಟ್ ಈಸ್ 3 ಸರ್ಟೈನ್ಲಿ ನೋನ್ ಡಿಜಿಟ್ಸ್ ಪ್ಲಸ್ 1 ಅನ್ಸರ್ಟೈನ್ ಡಿಜಿಟ್, ಇಟ್ ಬಿಕಮ್ಸ್ 4. ಹಾಗಿದ್ರೆ ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಫಿಗರ್ ಆಫ್ ದ ಮೆಜರ್ಮೆಂಟ್ ಅಂತ ಕೇಳಿದ್ರೆ ಯು ಶುಡ್ ಜಸ್ಟ್ ಸೇ ಇಟ್ ಈಸ್ 4. ಒಂದು ವೇಳೆ ನಿಮಗೆ ಇಲ್ಲೇ ಚೇಂಜ್ ಆಗ್ತಿದ್ದಿದ್ರೆ, ಇಲ್ಲೇ ಚೇಂಜ್ ಆಗ್ತಿದೆಯಪ್ಪ, ಇಲ್ಲೇ ಚೇಂಜ್ ಆಗ್ತಿತ್ತು ಅಂತ ಕೇಳಿದರೆ ಆಗ ದಿಸ್ ವಿಲ್ ನಾಟ್ ಬಿ 4 ಬಿಕಾಸ್ ಏನಕ್ಕೆ, ದೋ ದ ಇನ್ಸ್ಟ್ರೂಮೆಂಟ್ ಈಸ್ ಕೇಪಬಲ್ ಟು ಮೆಜರ್ ಅಪ್ ಟು 3 ಡೆಸಿಮಲ್ ಪ್ಲೇಸಸ್, ನಿಮಗೆ ಅನ್ಸರ್ಟೇನಿಟಿನ ಸೆಕೆಂಡ್ ಡೆಸಿಮಲ್ ಪ್ಲೇಸಲ್ಲೇ ನೋಡ್ಬೋದು. ಯಾಕೆಂದರೆ ಫಸ್ಟ್ ರೀಡಿಂಗಲ್ಲಿ 2.34 ಇದೆ, ನೆಕ್ಸ್ಟ್ 3.3 ಇದೆ, ನೆಕ್ಸ್ಟ್ 3.3 ಇದೆ. ಹಾಗಿದ್ರೆ ದ ಸೆಕೆಂಡ್ ಪ್ಲೇಸ್ ಸೆಕೆಂಡ್ ಡೆಸಿಮಲ್ ಪ್ಲೇಸ್ ಇಟ್ ಸೆಲ್ಫ್ ಈಸ್ ಅನ್ಸರ್ಟೈನ್. ಹಾಗಿದ್ರೆ ನಾವೇನು ಬರೀತೇವೆ ಸಿಗ್ನಿಫಿಕೆಂಟ್ ಫಿಗರ್ಸಿಗೆ 2 ಸರ್ಟೈನ್ಲಿ ನೋನ್ ಡಿಜಿಟ್ಸ್ ಅಲ್ವಾ, ಪ್ಲಸ್ 1 ಅನ್ಸರ್ಟೈನ್ ಡಿಜಿಟ್. ಹಾಗಿದ್ರೆ ಎಷ್ಟಾಯಿತು, ಇಟ್ ಬಿಕಮ್ಸ್ 3. ಹಾಗೆ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳಿದ್ರೇನು, ಇಟ್ ಈಸ್ ದ ನಂಬರ್ ಆಫ್ ಡಿಜಿಟ್ಸ್. ಎಷ್ಟು, ಯಾವುದ್ಯಾವುದು, ಇಟ್ ಇನ್ಕ್ಲೂಡ್ಸ್ ದ ನಂಬರ್ ಆಫ್ ಡಿಜಿಟ್ಸ್ ವಿಚ್ ಆರ್ ನೋನ್ ಎಕ್ಸಾಕ್ಟ್ಲಿ ಪ್ಲಸ್ 1 ಅನ್ಸರ್ಟೈನ್ ಡಿಜಿಟ್. ದಿಸ್ ಈಸ್ ಸಿಗ್ನಿಫಿಕೆಂಟ್ ಫಿಗರ್. ಆಯಿತು. ಆದರೆ ನಾವು ಏನು ಇಷ್ಟೊಂದು ರೀಡಿಂಗ್ಸನ್ನು ಕೊಟ್ಟಿರಲ್ಲ. ವೆನ್ ದ ಇಫ್ ಕ್ವಶನ್ ಈಸ್ ಆಸ್ಕ್ಡ್ ಟು ಫೈಂಡ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್, ಅಲ್ಲಿ ರೀಡಿಂಗ್ಸ್ ಅಂದರೆ ಟ್ರಯಲ್ಸ್ನ ಇಷ್ಟೆಲ್ಲ ಕೊಟ್ಟಿರಲ್ಲ, ಬಟ್ ಜಸ್ಟ್ ದೇ ವಿಲ್ ಮೆನ್ಷನ್ ಎ ಡಿಜಿಟ್, ಒಂದು ನಂಬರ್ನ ಕೊಟ್ಬಿಡ್ತಾರೆ ಅಷ್ಟೇ. ದೆನ್ ಯು ಶುಡ್ ಸೇ ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಫಿಗರ್. ಈಗ ಗೊತ್ತಾಗಿದೆ ಅಂದ್ಕೊಳ್ತೀನಿ. ಇಫ್ ದ ಸೆಟ್ ಆಫ್ ರೀಡಿಂಗ್ಸ್ ಆರ್ ಗಿವನ್, ಅದು ಯಾವುದೋ ಒಂದು ಇನ್ಸ್ಟ್ರೂಮೆಂಟಿಗೆ, ಯಾವುದೋ ಒಂದು ಪರ್ಟಿಕ್ಯುಲರ್ ಆಬ್ಜೆಕ್ಟಿಗೆ ಮತ್ತು ಒಂದು ಇನ್ಸ್ಟ್ರೂಮೆಂಟಿಗೆ ರಿಲೇಟೆಡ್ ಒಂದಿಷ್ಟು ರೀಡಿಂಗ್ಸ್ನ ಕೊಟ್ಟರೆ ಯು ಕ್ಯಾನ್ ಈಸಿಲಿ ಸೇ ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಹೇಳ್ಬೋದು. ಆದರೆ ಏನೂ ಕೊಟ್ಟಿರಲ್ಲ, ಜಸ್ಟ್ ಅ ನಂಬರ್ ವಿಲ್ ಬಿ ಗಿವನ್ ಆ್ಯಂಡ್ ಯು ಆರ್ ಆಸ್ಕ್ಡ್ ಟು ಫೈಂಡ್ ದ ಸಿಗ್ನಿಫಿಕೆಂಟ್ ಫಿಗರ್. ದೆನ್ ಯು ಶುಡ್ ಫಾಲೋ ಸರ್ಟೆನ್ ರೂಲ್ಸ್ ಆಯಿತಾ. ಆ ರೂಲ್ಸನ್ನು ನೋಡ್ತೋಣ. ಮತ್ತೆ ಸೆಟ್ ಆಫ್ ರೂಲ್ಸ್. ಯಾವಾಗ ಈ ರೂಲ್ಸ್ನ ಫಾಲೋ ಮಾಡಬೇಕು ಅಂದರೆ, ಇಫ್ ದ ಸೆಟ್ ಆಫ್ ಟ್ರಯಲ್ಸ್ ಆರ್ ನಾಟ್ ಮೆನ್ಷನ್ಡ್, only a one value will be given. If a value is mentioned, only one value is mentioned, and if it is asked to find the significant figures involved, then you should go through these rules. ಅದೇನು ರೂಲ್ ಅನ್ನೋದನ್ನು ನೋಡ್ತೋಣ. ಟ್ರಯಲ್ಸ್ ಇದ್ದರೆ ಯು ಕ್ಯಾನ್ ಈಸಿಲಿ ಸೇ the significant figure. You can easily write the significant figure. ಯಾವಾಗ when you have the numbers to compare ಮಾಡೋದಿದ್ರೆ ಈಸಿಯಾಗಿ ಮಾಡಿಬಿಡ್ಬೋದು. ಆದರೆ ಹಾಗೆ ಕೊಟ್ಟಿರಲ್ಲ ಆಯಿತಾ, ಬರೀ ಒಂದು ನಂಬರ್ ಕೊಟ್ಟು ಸಿಗ್ನಿಫಿಕೆಂಟ್ ಫಿಗರ್ ಹೇಳಿರ್ತಾರೆ. ಫಸ್ಟ್ ರೂಲ್ ಏನು ಹೇಳುತ್ತೆ ಅಂತ ಹೇಳಿದರೆ, ಫಸ್ಟ್ ರೂಲ್ ಯಾವಾಗ ಈ ರೂಲ್ಸ್ನ ಫಾಲೋ ಮಾಡಬೇಕು, ವೆನ್ ದ ಡಿಫ್ರೆಂಟ್ ಸೆಟ್ ಆಫ್ ನಂಬರ್ಸ್ ಆರ್ ನಾಟ್ ಪ್ರೊವೈಡೆಡ್, ಆರ್ when the trials are not provided. Set of numbers ಏನು ಕೊಡಬೇಕಿತ್ತು ಅದನ್ನು ಕೊಡ್ದಲೇ ಇದ್ದಾಗ, ಇಫ್ ಇಟ್ ಈಸ್ ಗಿವನ್ ಓನ್ಲಿ ಅ ಒನ್ ನಂಬರ್ ಈಸ್ ಗಿವನ್, ಒಂದೇ ಒಂದು ರೀಡಿಂಗ್ನ ಕೊಟ್ಟಿರ್ತಾರೆ ಆ್ಯಂಡ್ ಇಟ್ ಈಸ್ ಆಸ್ಕ್ಡ್ ಟು ಫೈಂಡ್ ದ ಸಿಗ್ನಿಫಿಕೆಂಟ್ ಫಿಗರ್. ಆಗ ಅಂಥ ಸಂದರ್ಭದಲ್ಲಿ ಏನು ಮಾಡಬೇಕು, ಆಲ್ ದ ನಾನ್ ಝೀರೋ ಡಿಜಿಟ್ಸ್ ಆರ್ ಕೌಂಟೆಡ್ ಆ್ಯಸ್ ಸಿಗ್ನಿಫಿಕೆಂಟ್. ಆಲ್ ನಾನ್ ಝೀರೋ ಡಿಜಿಟ್ಸ್ ಏನಿದೆ ಆರ್ ಸಿಗ್ನಿಫಿಕೆಂಟ್ ಆಯಿತಾ. ಆಯಿತಾ, ಒಂದು ಎಕ್ಸಾಂಪಲ್ ಯಾವುದು, ಅದೇ ಒಂದು ನಿಮ್ಮ ಬುಕ್ಕಲ್ಲಿ ಏನಿದೆ ಅದನ್ನೇ ಬರೀತಾ ಹೋಗ್ತಾನೆ. 23 ಅಂತ ಕೊಟ್ಟಿದ್ದಾರೆ. ಇದೇನು ಅನ್ನೋದೇ ಗೊತ್ತಿಲ್ಲ. ಮತ್ತು 23 ವೆದರ್ ಇಟ್ಸ್ ಲೆಂತ್ ಆಫ್ ಎನ್ ಆಬ್ಜೆಕ್ಟ್, ಯಾವ ಆಬ್ಜೆಕ್ಟ್ ಏನು ಯಾವ ಇನ್ಸ್ಟ್ರೂಮೆಂಟನ್ನು ಯೂಸ್ ಮಾಡಿ ಏನು ಹೇಳಿಲ್ಲ. ಜಸ್ಟ್ ಅ ನಂಬರ್ ಈಸ್ ಗಿವನ್ 23, ದೆನ್ ವಾಟ್ ಈಸ್ ದ ಸಿಗ್ನಿಫಿಕೆಂಟ್ ಫಿಗರ್ ಅಂತ ಕೇಳಿದ್ದಾರೆ. ಆಗ ಏನು ಹೇಳಬೇಕು, ಇಲ್ಲೇನಿದೆ ರೂಲು, ಆಲ್ ನಾನ್ ಝೀರೋ ಡಿಜಿಟ್ಸ್ ಆರ್ ಸಿಗ್ನಿಫಿಕೆಂಟ್. ಝೀರೋ ಬಿಟ್ಟು ಮಿಕ್ಕಿದೇನೇನಿರುತ್ತೋ ದೇ ಆರ್ ಆಲ್ ಸಿಗ್ನಿಫಿಕೆಂಟ್ ಅಂತ ಹೇಳಿದೆ. ಹಾಗಿದ್ರೆ ಇಲ್ಲಿ ಎಷ್ಟು ಡಿಜಿಟ್ಸ್ ಇದೆ, ದೇರ್ ಆರ್ 2 ನಾನ್ ಝೀರೋ ಡಿಜಿಟ್ಸ್. ಹಾಗಾಗಿ ಸಿಗ್ನಿಫಿಕೆಂಟ್ ಫಿಗರ್ ನಾನು ಅದನ್ನು SF ಅಂತ ಬರೆದೆ. ಎಷ್ಟು, ಇಟ್ ಈಸ್ 2. ದೀಸ್ 2 ಆರ್ ನಾನ್ ಝೀರೋಸ್. ಹಾಗಾಗಿ ಎಷ್ಟು ನಾನ್ ಝೀರೋ ಡಿಜಿಟ್ಸ್ ಇದೆ, 2 ಸಚ್ ಡಿಜಿಟ್ಸ್ ಆದೆ. ಹಾಗಾಗಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟಾಯಿತು, 2. ನೆಕ್ಸ್ಟ್ ಸೆಕೆಂಡ್ ರೂಲ್, ಆಲ್ ದ ಝೀರೋಸ್ ಆಯಿತಾ, ಆಲ್ ಝೀರೋಸ್
all the zeros between non-zero digits ಏನಿರುತ್ತೆ, non-zero digits ಏನಿರುತ್ತೆ, they are all significant. ಈ ರೂಲ್ನ ನೆನ್ಪಿಟ್ಕೊಳ್ಳಿ ಅಷ್ಟೇ. ಎಲ್ಲ non-zero digits ಸಿಗ್ನಿಫಿಕೆಂಟ್ ಆಯಿತಾ. ಯು ಶುಡ್ ಜಸ್ಟ್ ಕೌಂಟ್ ಇಟ್ ಆಸ್ ಸಿಗ್ನಿಫಿಕೆಂಟ್ ಫಿಗರ್. ಬಟ್ ಹಾಗಿದ್ರೆ ಝೀರೋ ಕೌಂಟ್ ಮಾಡಬಾರ್ದು ಅಂತ ಆಯಿತು ಫಸ್ಟ್ ರೂಲ್. ಆದರೆ ಸೆಕೆಂಡ್ ರೂಲ್ ಏನು ಹೇಳುತ್ತೆ, ಯು ಶುಡ್ ಕೌಂಟ್ ದ ಝೀರೋ. ಅಂದರೆ ದ ಝೀರೋ ಈಸ್ ಆಲ್ಸೋ ಟೇಕನ್ ಆಸ್ ಸಿಗ್ನಿಫಿಕೆಂಟ್ ಓನ್ಲಿ ಇಫ್ ದಟ್ ಝೀರೋ ಕಮ್ಸ್ ಇನ್ ಬಿಟ್ವೀನ್ ಟೂ ನಾನ್ ಝೀರೋಸ್. ಎಕ್ಸಾಂಪಲ್ 203 ಅಂತ ತಗೊಂಡ್ರೆ, ಇಲ್ಲಿ ಈ ರೂಲ್ನ ಅಪ್ಲೈ ಮಾಡಿದರೆ non-zero digits ಎಷ್ಟು, 2 ಮತ್ತು 3 ಮಾತ್ರ. ಹಾಗೆಯೇ ಸಿಗ್ನಿಫಿಕೆಂಟ್ ಫಿಗರ್ ಏನಂತಾಗತ್ತೆ 2, ಆದರೆ 0 ಅನ್ನೋದು ಮಧ್ಯದಲ್ಲಿದೆ. ಹಾಗಿದ್ರೆ ಅವಾಗ ಈ ರೂಲ್ನ ಅಪ್ಲೈ ಮಾಡಿ, 0 ಈಸ್ ಇನ್ ಬಿಟ್ವೀನ್ 2 non-zero digits ಆಯಿತಾ, ಇವೆರಡರ ಮಧ್ಯೆ ಇದೆ. ಹಾಗಿದ್ರೆ ಯು ಶುಡ್ ಕೌಂಟ್ ದಟ್ 0 ಆಲ್ಸೋ ಆಸ್ ಎ ಸಿಗ್ನಿಫಿಕೆಂಟ್. 0 ಈಸ್ ಇನ್ ಬಿಟ್ವೀನ್ 2 and 3, hence the number of significant figure is 3 ಆಗುತ್ತೆ. ಒಂದು ವೇಳೆ ಇಫ್ ಇಟ್ ವರ್ ಟು ಬಿ 0 to 3 ಹೀಗಿದ್ದಿದ್ರೆ ಜಸ್ಟ್ ಏನಾಗುತ್ತೆ ಸಿಗ್ನಿಫಿಕೆಂಟ್ ಫಿಗರ್ ಆಗ, ಇಟ್ ಈಸ್ ಜಸ್ಟ್ 2. ಇವೆರಡೆ. ನೆಕ್ಸ್ಟು ನೀವು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಬರ್ಬೋದು, 2 3 0 ಇದ್ದರೆ ಏನು ಅಂತ. ಅದು ನೆಕ್ಸ್ಟ್ ಹೇಳುತ್ತೆ ಏನು, if the number is less than 1, there is a number which is less than 1 and the zeros on the right side of the decimal but to the left of the first non-zero digit are not significant ಅಂತ ಹೇಳಿದ್ರು. ಅಂದರೆ ಲೆಸ್ ದ್ಯಾನ್ 1 ನಂಬರ್ನ ತಗೊಳ್ಳೋದಾದರೆ ಈ ರೀತಿ ಅದೊಂದು ದೀಸ್ ಆರ್ ಆಲ್ ನಂಬರ್ಸ್ ವಿಚ್ ಆರ್ ಲೆಸ್ ದ್ಯಾನ್ 1, ಹೌದಲ್ವಾ? ಸರಿ, ಈ ರೂಲ್ ಹೇಳೋದೇನಂತ ಹೇಳಿದರೆ, ದ ಝೀರೋಸ್ ವಿಚ್ ಕಮ್ ಇಮಿಡಿಯೇಟ್ಲಿ ಆಫ್ಟರ್ ಡೆಸಿಮಲ್ ಪಾಯಿಂಟ್ ದೇ ಆರ್ ನಾಟ್ ಟೇಕನ್ ಆ್ಯಸ್ ಸಿಗ್ನಿಫಿಕೆಂಟ್ ಅಂತ. ಅಂದರೆ ಝೀರೋಸ್ ಆಫ್ಟರ್ ಇಮಿಡಿಯೇಟ್ಲಿ ಆಯಿತಾ, ಇಮಿಡಿಯೇಟ್ಲಿ ವಿಚ್ ಕಮ್ಸ್ ಆಫ್ಟರ್ ದಿ ಡೆಸಿಮಲ್ ಪಾಯಿಂಟ್, ಡೆಸಿಮಲ್ ಪಾಯಿಂಟ್ ಆದ ಕೂಡಲೇ ಬರುವಂಥದ್ದು, ಇಮಿಡಿಯೇಟ್ಲಿ ನೆನಪಿರಲಿ, ಪಾಯಿಂಟ್ ಆದ ಕೂಡಲೇ ಬರುವಂಥ ಝೀರೋಸ್ ಏನಿದೆ ದೇ ಆರ್ ನಾಟ್ ಸಿಗ್ನಿಫಿಕೆಂಟ್, ಸಿಗ್ನಿಫಿಕೆಂಟ್ ಅಲ್ಲ ಆಯಿತಾ, ನಾಟ್ ಸಿಗ್ನಿಫಿಕೆಂಟ್. ಅಂದರೆ ಎಕ್ಸಾಂಪಲ್ 0.023 ಅಂತ ಬರೀತೀನಿ ಈಗ, 0.023 ಅಂತ ಬರೀತಿದ್ದೇನೆ ಆಯಿತಾ. ಇಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ ಬಂದಿರೋ ನಂಬರ್ ಯಾವುದು, 0 ಇದೆ. ಆಗ ಯು ಶುಡ್ ನಾಟ್ ಕೌಂಟ್ ದೀಸ್ 0 ಅಥವಾ ದಿಸ್ 0 ಆರ್ ದ 0 ವಿಚ್ ಈಸ್ ಬಿಫೋರ್ ದ ಡೆಸಿಮಲ್ ಪಾಯಿಂಟ್. ಡೆಸಿಮಲ್ ಪಾಯಿಂಟ್ನ ಹಿಂದೆ ಇರೋ 0ನಾಗಲಿ ಅಥವಾ ದ ಡೆಸಿಮಲ್ ಪಾಯಿಂಟ್ನ ಮುಂದೆ ಇರೋ 0 ಆಗಲಿ, ಯು ಶುಡ್ ನಾಟ್ ಕೌಂಟ್ ಇಟ್ ಆಸ್ ಸಿಗ್ನಿಫಿಕೆಂಟ್. ಓನ್ಲಿ ಯು ಶುಡ್ ಟೇಕ್ those numbers which are non-zeros and only those zeros which are in between those non-zero digits. ಹಾಗೆ ಇಲ್ಲಿ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಅಂತ ಕೇಳಿದರೆ ಇಟ್ ಈಸ್ 3 ಆಗುತ್ತೆ. ಒನ್ಸ್ ಅಗೈನ್ ಇಟ್ ಈಸ್ 3, ಒನ್ಸ್ ಅಗೈನ್ ಇಟ್ ಈಸ್ 3. ಯಾವಾಗ ಈ ರೂಲ್ನ ಅಪ್ಲೈ ಮಾಡಬೇಕು, ವೆನ್ ದ ಗಿವನ್ ನಂಬರ್ ಈಸ್ ಲೆಸ್ ದ್ಯಾನ್ 1 ಆಗಿದ್ದರೆ ಆಗ ಲೆಸ್ ದ್ಯಾನ್ 1 ನೆನಪಿರಲಿ, ಲೆಸ್ ದ್ಯಾನ್ 1 ನಿಮಗೆ ಈ ಝೀರೋಸ್ ಏನು ಮುಖ್ಯ ಅಲ್ಲ. ಅಂದರೆ ದ ಝೀರೋಸ್ ವಿಚ್ ಕಮ್ ಬಿಫೋರ್ ದ ಡೆಸಿಮಲ್ ಪಾಯಿಂಟ್ಸ್ ದೇ ಆರ್ ನಾಟ್ ಸಿಗ್ನಿಫಿಕೆಂಟ್, ಯು ಶುಡ್ ನಾಟ್ ಟೇಕ್ ದಮ್ ಆಸ್ ಸಿಗ್ನಿಫಿಕೆಂಟ್. ಅದೇ ರೀತಿ ದ ಝೀರೋಸ್ ವಿಚ್ ಕಮ್ ಇಮಿಡಿಯೇಟ್ಲಿ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್ ದೇ ಆರ್ ಆಲ್ಸೋ ಕನ್ಸಿಡರ್ಡ್ ಟು ಬಿ ನಾಟ್ ಸಿಗ್ನಿಫಿಕೆಂಟ್, ದೇ ಆರ್ ಆಲ್ಸೋ ನಾಟ್, ದೇ ಹ್ಯಾವ್ ನೋ ಸಿಗ್ನಿಫಿಕೆನ್ಸ್ ಆಯಿತಾ. ಓನ್ಲಿ ದ ನಂಬರ್ಸ್, ನಾನ್-ಝೀರೋ ನಂಬರ್ಸ್ ವಿಚ್ ಕಮ್ ಆಫ್ಟರ್ ದ ಝೀರೋಸ್ and those zeros which come in between the non-zero digits are significant. ಅಂದರೆ ಇವೆರಡು ರೂಲ್ನ ಇಲ್ಲಿ ಅಪ್ಲೈ ಮಾಡ್ತೀರಿ. ಈ 0ನ ಕೌಂಟ್ ಮಾಡಲ್ಲ, ಹಿಂದೆ ಡೆಸಿಮಲ್ ಪಾಯಿಂಟ್ ಹಿಂದೆ ಇರ್ಬೋದು ಅಥವಾ ಡೆಸಿಮಲ್ ಪಾಯಿಂಟ್ ಆದ ಕೂಡಲೇ ಬರುವಂಥ ಝೀರೋಸು. ನೆಕ್ಸ್ಟು 4th one,
ಟರ್ಮಿನೇಟಿಂಗ್ ಝೀರೋಸ್ ಅಂದರೆ ಈಗ ಇಲ್ಲಿಗೆ ಬಂದರೆ ಝೀರೋ ಒಂದು ವೇಳೆ ಇಲ್ಲಿದ್ದಿದ್ರೆ ಏನೋ ಅಂತ. ಇಫ್ ದ ನಂಬರ್ ಈಸ್ ನಾಟ್ ಎಕ್ಸ್ಪ್ರೆಸ್ಡ್ ವಿತ್ ಅ ಡೆಸಿಮಲ್ ಪಾಯಿಂಟ್ ಅಂತ ಹೇಳಿದರೆ ದ ಟರ್ಮಿನಲ್ ಝೀರೋಸ್ ಅಂತ ಹೇಳ್ತಾರೆ. ಡೆಸಿಮಲ್ ಪಾಯಿಂಟ್ ಯಾವುದು ಇರಲ್ಲ, ಅಂದರೆ ಒಂದು ಫುಲ್ ನಂಬರ್, ಹೋಲ್ ನಂಬರ್ ಆಗಿರುತ್ತೆ. ಅಂತಹ ನಂಬರ್ಸ್ ಇದ್ದರೆ, ಹೋಲ್ ನಂಬರ್ ಇದ್ದು, ಆ್ಯಂಡ್ ಇಫ್ ಇಟ್ ಈಸ್ ಎಂಡಿಂಗ್ ವಿತ್ ಝೀರೋಸ್, ಟರ್ಮಿನಲ್ ಝೀರೋಸ್ ಅಂದರೆ a number with terminating zeros ಇದ್ರೆ, which is ending with zeros ಏನಿರುತ್ತೆ ಅದರಲ್ಲಿ those terminating zeros are not counted as, ಇದು terminating zeros are not counted as significant, they are not significant actually. ಅಂದರೆ there is a number which is a whole number, ಅಂದರೆ it is not a fraction ಅಥವಾ it is not involving any decimal point. For example 20 ಇದನ್ನೇ ತಗೊಳ್ಳೋಣ, ಹೀಗಿದೆ 20300 ಅಂತಿದೆ. This is a whole number in which there are zeros after 3, ಅಂದರೆ this number is ending with 0. ಅದರಲ್ಲಿ ಯು ಶುಡ್ ನೆಗ್ಲೆಕ್ಟ್ ದಿಸ್, ಈ ಝೀರೋಸನ್ನ ಕೌಂಟ್ ಮಾಡಬಾರ್ದು. ದೋಸ್ ಆರ್ ನಾಟ್ ಟೇಕನ್ ಆಸ್ ಸಿಗ್ನಿಫಿಕೆಂಟ್, ಆಯಿತಾ, ದೇ ಹ್ಯಾವ್ ನೋ ಸಿಗ್ನಿಫಿಕೆನ್ಸ್. ಹಾಗಿದ್ರೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಎಷ್ಟು ಅಂತ ಕೇಳಿದ್ರೆ ಎಷ್ಟು? ಇಟ್ ಈಸ್ ಜಸ್ಟ್ 3. ಟರ್ಮಿನೇಟಿಂಗ್ ಝೀರೋಸ್ ಏನಿರುತ್ತೆ ದೇ ಆರ್ ನಾಟ್ ಕೌಂಟೆಡ್ ಆಸ್ ಸಿಗ್ನಿಫಿಕೆಂಟ್. ನೆಕ್ಸ್ಟ್ ಫಿಫ್ತ್ ಒನ್, ಇಫ್ ದ ನಂಬರ್ ಈಸ್ ಇನ್ವಾಲ್ವಿಂಗ್ ಎ ಡೆಸಿಮಲ್ ಪಾಯಿಂಟ್ ಇದೆ and ends with the zeros. number ಇದೆ, number with decimal point ಇದೆ and ends with 0 ಆಗಿದ್ರೆ those zeros are, ಈ ಝೀರೋ ಏನಿರುತ್ತೆ, ದ ಎಂಡಿಂಗ್ ಝೀರೋಸ್, ದ ಟರ್ಮಿನೇಟಿಂಗ್ ಝೀರೋಸ್ ಏನಿದೆ ಡೆಸಿಮಲ್ ಪಾಯಿಂಟ್ ಆದಮೇಲೆ, ದೇ ಆರ್ ಕನ್ಸಿಡರ್ಡ್ ಆ್ಯಸ್ ಸಿಗ್ನಿಫಿಕೆಂಟ್. ಅದನ್ನು ಸಿಗ್ನಿಫಿಕೆಂಟ್ ಅಂತಲೇ ತಗೊಳ್ತೇವೆ. ಫಾರ್ ಎಕ್ಸಾಂಪಲ್ ಇದೇ ತಗೊಂಡು 203.00, ಇಲ್ಲಿ 203 ಆದಮೇಲೆ 0 ಇತ್ತು, ಅದು ನಂಬರ್ ಬೇರೆ 20,300 ಇದೆ, ಬಟ್ ದ ಸಿಗ್ನಿಫಿಕೆಂಟ್ ಫಿಗರ್ ಇಸ್ 3. ಆದರೆ ಇಲ್ಲಿ 203.00 ಇದೆ, ಪಾಯಿಂಟ್ ಆದಮೇಲೆ ಝೀರೋಸನ್ನ ಬರೆದಿದ್ದಾರೆ, ಅಂದರೆ ಯು ಶುಡ್ ಟೇಕ್ ದಿಸ್ ಆಸ್ ಸಿಗ್ನಿಫಿಕೆಂಟ್ ಅಂತ ಹೇಳ್ತಾ ಇರೋದು. ಡೆಸಿಮಲ್ ಪಾಯಿಂಟ್ ಆದಮೇಲೆ ಇಮಿಡಿಯೇಟ್ ಆಗಿ ಬರೋ ಝೀರೋಸ್ ಏನಿತ್ತು, ಇಲ್ಲಿ ಎಕ್ಸಾಂಪಲಲ್ಲಿ ಡೆಸಿಮಲ್ ಪಾಯಿಂಟ್ ಆದಮೇಲೆ ಇಮಿಡಿಯೇಟ್ ಆಗಿ ಬಂದಿರೋ ಝೀರೋನ ಇನ್ಸಿಗ್ನಿಫಿಕೆಂಟ್ ಅಂತ ತಗೊಂಡ್ವಿ. ಅದಾದಮೇಲೆ ನಂಬರ್ಸ್ನ ಮಾತ್ರ ಸಿಗ್ನಿಫಿಕೆಂಟ್ ಅಂತ ತೊಗೊಂಡ್ವಿ. ಯಾವಾಗ? ವೆನ್ ಇಟ್ ಈಸ್ ಲೆಸ್ ದ್ಯಾನ್ 1 ಆಗಿದ್ದರೆ ಮಾತ್ರ ನೆನಪಿಲ್ಲ. ಬಟ್ ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 1 ಆಗಿದ್ದರೆ ಆಗ ಇಫ್ ದೆರ್ ಇಸ್ ಎ ನಂಬರ್ ಆರ್ ಅ ಝೀರೋ ವಿಚ್ ಈಸ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್, ಯು ಶುಡ್ ಟೇಕ್ ಇಟ್ ಆಸ್ ಸಿಗ್ನಿಫಿಕೆಂಟ್, ನೆನಪಿಲ್ಲ. ಅದರ ಜೊತೆಗೆ greater than 1 ಹೌದು, it is involve decimal, there is zeros which are just after the decimal point, ಅದನ್ನು ಕೌಂಟ್ ಮಾಡಲೇಬೇಕು. ಅಂದರೆ ಗ್ರೇಟರ್ ದ್ಯಾನ್ 1 ಇದ್ದು ಡೆಸಿಮಲ್ ಪಾಯಿಂಟ್ ಆದಮೇಲೆ ಝೀರೋಸ್ ಬರಿತೀವಲ್ಲ, ದೇ ಆರ್ ಟೇಕನ್ ಆಸ್ ಸಿಗ್ನಿಫಿಕೆಂಟ್. ಹಾಗಿದ್ರೆ ಇದೆಷ್ಟಾಯಿತು ಸಿಗ್ನಿಫಿಕೆಂಟ್ ಫಿಗರ್? ದಿಸ್ ಬಿಕಮ್ಸ್ 5. ಇವೆರಡು ರೂಲಿಗೆ ಸ್ವಲ್ಪ ವ್ಯತ್ಯಾಸ ಇದೆ. ಇಲ್ಲಿ ದಿಸ್ ಈಸ್ ಲೆಸ್ ದ್ಯಾನ್ 1 ನೆನಪಿರಲಿ, ಆಗ ಇಮಿಡಿಯೇಟ್ ಝೀರೋನ ತಗೊಳ್ಳಲ್ಲ, ಇಟ್ ಈಸ್ ನಾಟ್ ಕೌಂಟೆಡ್ ಆಸ್ ಸಿಗ್ನಿಫಿಕೆಂಟ್. ಬಟ್ ಗ್ರೇಟರ್ ದ್ಯಾನ್ 1 ಆಗಿದ್ದರೆ ಡೆಸಿಮಲ್ ಪಾಯಿಂಟ್ ಆದಮೇಲೆ ಬರುವಂಥ ಝೀರೋ ಏನಿರುತ್ತೆ ದಟ್ ವಿ ವಿಲ್ ಟೇಕ್ ಆಸ್ ಸಿಗ್ನಿಫಿಕೆಂಟ್. ಜೊತೆಗೆ ಇಫ್ ಇಟ್ ಈಸ್ ಎಂಡಿಂಗ್ ವಿತ್ 0 ಹೀಗಿದ್ರೂ ಸಹ ಹೆಂಗೆ ಇರಲಿ, ಆಯಿತಾ, ಒಂದು ವೇಳೆ ಹೀಗೇನೋ ಇರಲಿ. ಇಲ್ಲಿ ಎಷ್ಟು ಅಂತ ಕೇಳಿದರೆ ಇಟ್ ಈಸ್ 7 ಸಿಗ್ನಿಫಿಕೆಂಟ್ ಫಿಗರ್. ಯಾಕೆ ಅಂತ ಕೇಳಿದರೆ ದಿಸ್ ಈಸ್ ಗ್ರೇಟರ್ ದ್ಯಾನ್ 1. ನೆಕ್ಸ್ಟು ದೇರ್ ಈಸ್ ಎ ಝೀರೋ ವಿಚ್ ಈಸ್ ಆಫ್ಟರ್ ದ ಡೆಸಿಮಲ್ ಪಾಯಿಂಟ್, ಅದನ್ನೇ ಹೇಳಿರೋದು ಎಂಡ್ಸ್ ವಿತ್ ಡೆಸಿಮಲ್ ಪಾಯಿಂಟ್ ಆದಮೇಲೆ ಬರೋ ಝೀರೋಸನ್ನ ಕೌಂಟ್ ಮಾಡಬೇಕು. ಆ್ಯಂಡ್ ದೇರ್ ಈಸ್ ಎ ಝೀರೋ ವಿಚ್ ಈಸ್ ಇನ್ ಬಿಟ್ವೀನ್ ದ ನಂಬರ್ಸ್. ಹಾಗೆ ಎಲ್ಲ ರೂಲ್ಸ್ನ ಆ್ಯಡ್ ಮಾಡಿದರೆ ತೊಗೊಂಡ್ರೆ ನೀವು, ಇಫ್ ಯು ಟೇಕ್ ಆಲ್ ದ ರೂಲ್ಸ್ ಎಲ್ಲದನ್ನು ತೊಗೊಂಡ್ರೆ ದ ಸಿಗ್ನಿಫಿಕೆಂಟ್ ಫಿಗರ್ ಈಸ್ 7 ಬರ್ತದೆ. ದೆನ್ ಯು ವಿಲ್ ಗೆಟ್ 7. ಆಯಿತಾ, ನೆನಪಿರಲಿ, ದ ಝೀರೋಸ್ ಇಲ್ಲಿದ್ದರೆ
If it is a whole number and ends with a 0, those ending zeros are not counted as significant, but only those zeros, ಯಾವ zeros ಕೌಂಟ್ ಮಾಡ್ತೀವಿ ಅಂದರೆ which comes after the decimal point, and if that number is greater than 1 and there are zeros immediately after the decimal point or in between the numbers or ends with the 0 itself, those all zeros are counted as significant if the number is greater than 1. Next, sixth one, ಯಾವುದೋ ಒಂದು ನಂಬರ್ ಇದೆ ಆ್ಯಂಡ್ ದ್ಯಾಟ್ ನಂಬರ್ ಇನ್ಕ್ಲೂಡ್ಸ್ ಸಮ್ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಅಂತಿದ್ರೆ. ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಫಾರ್ ಎಕ್ಸಾಂಪಲ್ ಇದನ್ನೇ ತಗೊಂಡ್ರೆ ಇದೊಂದು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಇದೆ, ಏನೋ ಒಂದು 10⁵ ಅಥವಾ 2 ಅಥವಾ 2π ಅಂತ ಏನೋ ಒಂದು ನಂಬರ್ ಇರುತ್ತೆ. ಆಗ ಸಿಗ್ನಿಫಿಕೆಂಟ್ ಫಿಗರಿಗೆ ಏನು ಮಾಡಬೇಕಂದ್ರೆ ಯು ಶುಡ್ ಜಸ್ಟ್ ನೆಗ್ಲೆಕ್ಟ್ ದೋಸ್ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ಸ್ ಅಥವಾ ಡಿವೈಡಿಂಗ್ ಫ್ಯಾಕ್ಟರ್ಸ್. ಯೂಶ್ವಲಿ ಯಾವುದಾದ್ರು ಬರುತ್ತೆ ಅಂದರೆ ಇದಿರ್ಬೋದು. ಎಕ್ಸಾಂಪಲ್ 2π ಅನ್ನೋದನ್ನು ಮಲ್ಟಿಪ್ಲೈ ಮಾಡ್ತೇವೆ ಅಥವಾ 4π ಇಂದ ಡಿವೈಡ್ ಮಾಡ್ತೇವೆ, ಈ ಥರ ನಂಬರ್ಸಿಂದ ಡಿವೈಡ್ ಮಾಡ್ತಿರ್ತೇವೆ. ಆಗ ಯು ಶುಡ್ ಜಸ್ಟ್ ನೆಗ್ಲೆಕ್ಟ್ ದೋಸ್ ನಂಬರ್ಸ್. ಇಲ್ಲಿ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ ಯಾವುದು? ದಿಸ್ ಈಸ್ ದ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. Then you should neglect that multiplying factor, only you should concentrate on the number which is given. ಆಯಿತಾ, ಆ ನಂಬರ್ ಮೇಲೆ ಮಾತ್ರ ನೋಡಬೇಕು. ಯು ಶುಡ್ ಟೇಕ್ ದ್ಯಾಟ್ ಇನ್ ಟು ಕನ್ಸಿಡರೇಷನ್ ಆ್ಯಂಡ್ ಜಸ್ಟ್ ಅಪ್ಲೈ ದ ರೂಲ್ಸ್ ಟು ಫೈಂಡ್ ದ ಸಿಗ್ನಿಫಿಕೆಂಟ್ ಫಿಗರ್, ಆ್ಯಂಡ್ ದಟ್ ಈಸ್ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? ಇಟ್ ಈಸ್ 3 is the significant figure. You should just neglect what? Multiplying or dividing factors ಏನಿರುತ್ತೆ, you should just neglect it. Next, ಲಾಸ್ಟ್ ಒನ್ ಏನು ಇಲ್ಲ ನೋಡೋಣ. ಲಾಸ್ಟ್ ಒನ್, ಸೆವೆಂತ್ ಒನ್. When you just change from one unit to the other, ಅಂದರೆ ಮಿಲಿಮೀಟರಿಂದ ಮೀಟರಿಗೆ, ಮೀಟರಿಂದ ಸೆಂಟಿಮೀಟರಿಗೆ ಅಥವಾ ಕಿಲೋಮೀಟರಿಗೆಲ್ಲ ಚೇಂಜ್ ಮಾಡ್ತಾ ಹೋದಂಗೆ ಝೀರೋಸ್ ಪೊಸಿಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಹಾಗಾಗಿ ಏನಾಗ್ತಾ ಹೋಗುತ್ತೆ? ಸಿಗ್ನಿಫಿಕೆಂಟ್ ಡಿಜಿಟ್ಸ್ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ರೂಲ್ ಏನು ಹೇಳುತ್ತೆ ಅಂತ ಹೇಳಿದರೆ, ವೆನ್ ದೆರ್ ಇಸ್ ಎ ಚೇಂಜ್ ಆಫ್ ಯೂನಿಟ್ಸ್ ಇದ್ದರೆ, ದೆನ್ no change in significant, ನೆನಪಿಲ್ಲಿ, no change in significant figure. This is very important. When you are just changing from one unit to the other, there will be no change in the significant figure. ಆದರೆ ನಿಮಗೆ ನಂಬರಲ್ಲಿ ಬರೀತಾ ಹೋದರೆ ಅದು ಸಿಗ್ನಿಫಿಕೆಂಟ್ ಫಿಗರ್ಸಲ್ಲಿ ಚೇಂಜ್ ಆಗ್ತಿರೋದು ಕಾಣುತ್ತೆ. ಆದರೆ ಅದು ಹಾಗಾಗಬಾರ್ದು ಅನ್ನೋದು ಈ ರೂಲ್ ಹೇಳ್ತಾ ಇರೋದು. ದೇರ್ ಮಸ್ಟ್ ಬಿ ನೋ ಸಚ್ ಚೇಂಜ್. ಹಾಗಿದ್ರೆ ಯೂನಿಟ್ಸ್ ಚೇಂಜ್ ಮಾಡುವಾಗ ಏನು ಮಾಡಬೇಕು? ಜಸ್ಟ್ ಎಕ್ಸ್ಪ್ರೆಸ್ ಇನ್ ಪವರ್ಸ್ ಆಫ್ 10 ಅಲ್ಲಿ. ಜಸ್ಟ್ ಎಕ್ಸ್ಪ್ರೆಸ್ ಇನ್ ಪವರ್ಸ್ ಆಫ್ 10. ಫಾರ್ ಎಕ್ಸಾಂಪಲ್, ಇಫ್ ದೆರ್ ಈಸ್ ಮೆಜರ್ಡ್ ವ್ಯಾಲ್ಯೂ ಆ್ಯಸ್ 1 ಮಿಲಿಮೀಟರ್ ಅಥವಾ 10 ಮಿಲಿಮೀಟರ್ ಅಂತ ತಗೊಳ್ಳೋಣ. ಯಾವುದೋ ಒಂದು ಇನ್ಸ್ಟ್ರೂಮೆಂಟಿಂದ ಮೆಷರ್ ಮಾಡಿದ್ದೀರಿ, ಅದರ ವ್ಯಾಲ್ಯೂ ಎಷ್ಟು ಬಂತು ಅಂದರೆ 10 ಮಿಲಿಮೀಟರ್ ಅಂತ ಬಂದಿದೆ. ಹಾಗೆಯೇ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? ವೆನ್ ಯು ಅಪ್ಲೈ ದೀಸ್ ರೂಲ್, ಬಿಕಾಸ್ ಇಟ್ ಡಸ್ ನಾಟ್ ಹ್ಯಾವ್ ಎನಿ ನಂಬರ್ ಆಫ್ ಟ್ರಯಲ್ಸ್ ಪ್ರೊವೈಡೆಡ್, ಒಂದೇ ಒಂದು ರೀಡಿಂಗ್ ಕೊಟ್ಟಿದ್ದಾರೆ ಅಂದರೆ 10 ಅಂತ ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಈ ರೂಲ್ಸನ್ನ ಅಪ್ಲೈ ಮಾಡಿದರೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಬರುತ್ತೆ? 1. ಬಿಕಾಸ್ ಯು ಶುಡ್ ನಾಟ್ ಕೌಂಟ್ ದ 0. ಟರ್ಮಿನೇಟಿಂಗ್ 0 ಏನಿರುತ್ತೆ, ದಟ್ ಶುಡ್ ನಾಟ್ ಬಿ ಟೇಕನ್ ಆ್ಯಸ್ ಸಿಗ್ನಿಫಿಕೆಂಟ್. ಅಪ್ಲೈ ದಿಸ್ 4th ರೂಲ್. ಆಯಿತಾ? ಹಾಗೆ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು? 1 ಮಾತ್ರ, ಯಾಕಂದರೆ 0 ತಗೊಳ್ಳಲ್ಲ ನಾವು. ಹಾಗೆ ಇದನ್ನು ಮೀಟರಿಗೆ ಕನ್ವರ್ಟ್ ಮಾಡಿದರೆ ಹೇಗೆ ಮಾಡಬೇಕು? ಇಂಟು 10⁻³ ಮೀಟರ್ ಅಂತ ಬರಿಬೇಕು. ಯಾಕೆ ಅಂತ ಕೇಳಿದರೆ, ಹೇಗೆ ಹೇಳೋದು, ಯಾಕೆ ಹಾಗೇ ಬರಿಬೇಕು ಅಂತ ಕೇಳಿದರೆ, ಪವರ್ಸ್ ಆಫ್ 10 ಅಲ್ಲಿ ಯಾಕೆ? ಈಗ ನೋಡಿ, 1 ಮೀಟರ್ ಅಂತ ಹೇಳಿದರೆ 1000 ಮಿಲಿಮೀಟರ್ಸ್ ಆಗುತ್ತೆ. ದಿಸ್ 1000 ಈಸ್ ನಥಿಂಗ್ ಬಟ್ 10⁻³ ಮಿಲಿಮೀಟರ್ಸ್. ಸರಿ, ನೆಕ್ಸ್ಟು ನಮಗೆ ಕೇಳಿರೋದೇನಲ್ಲಿ 10 ಮಿಲಿಮೀಟರ್ನ ಮೀಟರಿಗೆ ಮಾಡಬೇಕು ಅಲ್ವಾ? ಹಾಗೆ ನೋಡಿ, 10⁻³ ಮಿಲಿಮೀಟರ್ಸ್ ಮೇಕ್ 1 ಮೀಟರ್. ನನಗೆ ಬೇಕಾಗಿರೋದೇನು 10 ಮಿಲಿಮೀಟರ್ ಏನಾಗತ್ತೆ ಅಂತ ಹೇಳಿ ಇದೇನೇ ಅಪ್ಲೈ ಮಾಡ್ತಿರೋದು. 1 ಮಿಲಿಮೀಟರ್ ಈಸ್ ಈಕ್ವಲ್ ಟು 1000 ಮಿಲಿಮೀಟರ್, ಅದನ್ನು ಅಪ್ಲೈ ಮಾಡ್ತೀನಿ. 1000 ಈಸ್ ನಥಿಂಗ್ ಬಟ್ 10⁻³ ಹಾಗೆ ಏನು ಮಾಡಬೇಕು? ಜಸ್ಟ್ ಕ್ರಾಸ್ ಮಲ್ಟಿಪ್ಲೈ ದಿಸ್, ಅಂದರೆ 10 ಮಿಲಿಮೀಟರ್ ಇಂಟು 1 ಮೀಟರ್
divided by 10 power 3 millimeter. Again, millimeter and millimeter gets cancelled. This becomes 10. 10 power 3 when it comes to the numerator, it becomes 10 power minus 3 with the unit meter. ಇದು ಒಂದೇ ಉಳ್ಕೊಂಡಿರೋದು. ಅಂದರೆ ಮಿಲಿಮೀಟರ್ನ ಮೀಟರಿಗೆ ಕನ್ವರ್ಟ್ ಮಾಡುವಾಗ ನೀವೆಲ್ಲದನ್ನು ಅಂದರೆ ಈಗ 10ನ್ನು 1000ಇಂದ ಡಿವೈಡ್ ಮಾಡಿ 0.01 ಅಂತ ಬರೆದ್ಬಿಡೋದಲ್ಲ. ಹಾಗೆ ಬರೀಬಾರ್ದು. ಹಾಗೆ ಬರೆದಾಗ ಸಿಗ್ನಿಫಿಕೆಂಟ್ ಫಿಗರ್ಸ್ ಚೇಂಜ್ ಆಗ. ಇಲ್ಲೇನು ಚೇಂಜ್ ಆಗಲ್ಲ. ಬಟ್ ದೆರ್ ಆರ್ ಸರ್ಟೈನ್ problems or measurements when you just change from one unit to the other, ಏನಾಗುತ್ತೆ ಸಿಗ್ನಿಫಿಕೆಂಟ್ ಫಿಗರ್ಸ್ ಚೇಂಜ್ ಆಗೋ ಸಾಧ್ಯತೆ ಇರುತ್ತೆ. ಆದರೆ ಇಲ್ಲೇನು ಚೇಂಜ್ ಆಗಲ್ಲ. ಮಿಲಿಮೀಟ್ರಿಂದ ಮೀಟರಿಗೆ ಮಾಡುವಾಗ ಏನೂ ಚೇಂಜಸ್ ಇರಲ್ಲ. ಅದು ಹೇಳ್ತಿರೋದು. ಬೇರೆ ಬೇರೆ ಯೂನಿಟ್ಸನ್ನು ಚೇಂಜ್ ಮಾಡುವಾಗ ಆಗುತ್ತೆ. ಈಗ ಸದ್ಯಕ್ಕೆ ಇದರಲ್ಲಿ ಆಗಲ್ಲ ಅಷ್ಟೆ. ಬಟ್ ಹಾಗಾಗಿ ಆ ರೀತಿ ಆಗುತ್ತೆ ಅಂತಿದ್ದಾಗ ಇನ್ ಆರ್ಡರ್ ಟು ಅವಾಯ್ಡ್ ದಟ್ ಕನ್ಫ್ಯೂಷನ್, ಒಂದು ಯೂನಿಟಿಂದ ಇನ್ನೊಂದು ಯೂನಿಟಿಗೆ ಕನ್ವರ್ಟ್ ಆಗುವಾಗ ಯೂನಿಟ್ಸ್ ನಂಬರ್ ಆಫ್ ಸಿಗ್ನಿಫಿಕೆಂಟ್ ಚೇಂಜ್ ಆಗುತ್ತೆ ಅನಿಸ್ತಿರುವಾಗ ಏನು ಮಾಡಬೇಕು? ಯು ಶುಡ್ ಜಸ್ಟ್ ಎಕ್ಸ್ಪ್ರೆಸ್ ಇನ್ ಸೈಂಟಿಫಿಕ್ ನೊಟೇಷನ್, ಅಂದರೆ ಬೈ ಯೂಸಿಂಗ್ ಪವರ್ಸ್ ಆಫ್ 10. ಯಾಕೆ ಅಂದರೆ ರೂಲ್ ಇರೋದಿದು, ದೇರ್ ವಿಲ್ ಬಿ ನೋ ಚೇಂಜ್ ಇನ್ ದ ಸಿಗ್ನಿಫಿಕೆಂಟ್ ಫಿಗರ್ ವೆನ್ ಯು ಜಸ್ಟ್ ಚೇಂಜ್ ಫ್ರಮ್ ಒನ್ ಯೂನಿಟ್ ಟು ದಿ ಅದರ್. ಬೇರೆ ಬೇರೆ ಯೂನಿಟ್ಸಿಗೆ ಕನ್ವರ್ಷನ್ಸ್ ಮಾಡುವಾಗ ದೇರ್ ವಿಲ್ ಮಸ್ಟ್ ಬಿ ನೋ ಚೇಂಜ್ ಇನ್ ದ ಸಿಗ್ನಿಫಿಕೆಂಟ್ ಫಿಗರ್. ಬಟ್ ನೀವು ಮಾಡುವಾಗ ಅದು ಕಾಣಿಸ್ಕೊಳ್ಳುತ್ತೆ, ದೇರ್ ವಿಲ್ ಬಿ ಸಮ್ ಚೇಂಜಸ್. ಹಾಗಾಗಿ ಇನ್ ಆರ್ಡರ್ ಟು ಅವಾಯ್ಡ್ ದೋಸ್ ಕನ್ಫ್ಯೂಷನ್ಸ್ ದಟ್ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಕೌಂಟಿಂಗ್ ದ ಸಿಗ್ನಿಫಿಕೆಂಟ್ ಫಿಗರ್ಸ್, ಯು ಶುಡ್ ಜಸ್ಟ್ ಯೂಸ್ ದ ಸೈಂಟಿಫಿಕ್ ನೊಟೇಷನ್. ಅಂದರೆ ಜಸ್ಟ್ ಎಕ್ಸ್ಪ್ರೆಸ್ ಎನಿ ರೀಡಿಂಗ್ ಇನ್ ಟರ್ಮ್ಸ್ ಆಫ್ ಪವರ್ಸ್ ಆಫ್ 10. ಆಗ ದೇರ್ ವಿಲ್ ಬಿ ನೋ ಕನ್ಫ್ಯೂಷನ್ಸ್ ಇನ್ವಾಲ್ವ್ಡ್. ನಿಮಗೆ ಈಗಲೂ ಕೂಡ ಸಿಗ್ನಿಫಿಕೆಂಟ್ ಫಿಗರ್ ಎಷ್ಟು ಅಂತ ಕೇಳಿದರೆ ಇಟ್ ಈಸ್ 1, ಬಿಕಾಸ್ ದಿಸ್ ಈಸ್ ಎ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್. ವಾಪಸ್ ಈ ರೂಲಿಗೆ ಬರ್ತೀವಿ ನಾವು. ಪುನಃ ಪ್ರೀವಿಯಸ್ ರೂಲಿಗೆ ಬಂದರೆ ಎನಿ ಮಲ್ಟಿಪ್ಲೈಯಿಂಗ್ ಆರ್ ಡಿವೈಡಿಂಗ್ ಫ್ಯಾಕ್ಟರ್ಸ್ ಏನಿರುತ್ತೆ, ಯು ಶುಡ್ ಜಸ್ಟ್ ನೆಗ್ಲೆಕ್ಟ್ ಇಟ್ ಆ್ಯಂಡ್ ಓನ್ಲಿ ಟೇಕ್ ದ್ಯಾಟ್ ನಂಬರ್ ವಿಚ್ ಈಸ್ ಇನ್ವಾಲ್ವ್ಡ್ and just write the significant figure or try to count the significant figures in that. Hagagi when you write in that given value in terms of scientific notation or in terms of powers of 10, you can just avoid the confusion. This is about the significant figures and the rules that should be followed in order to find the significant digits involved. Yavaga apply ಮಾಡಬೇಕು? When the only one trial is provided or one reading is given. But when a set of readings is given, set of readings na kottaga, you can just, by looking at those readings, you can just measure the significant figure. Illa andag matra ee rules na use ಮಾಡಬೇಕು. Next we will learn how to round off ದ ನಂಬರ್. ಹೇಗೆ ಗೊತ್ತಿರೋ ನಂಬರ್ನ ರೌಂಡ್ ಆಫ್ ಮಾಡೋದು. ಏನಿದು ರೌಂಡ್ ಆಫ್ ಅಂತ ಹೇಳಿದರೆ, ಮೆಜರ್ಡ್ ವ್ಯಾಲ್ಯೂ ಏನಿರುತ್ತೆ ದ್ಯಾಟ್ ಶುಡ್ ಓನ್ಲಿ ಕಂಟೈನ್ ಎಕ್ಸಾಕ್ಟ್ ಡಿಜಿಟ್ಸ್ ಆ್ಯಂಡ್ ಒನ್ ಅನ್ಸರ್ಟೈನ್ ಅಷ್ಟೆ. ಇಫ್ ದೇರ್ ಈಸ್ ಎ ಮೆಜರ್ಡ್ ವ್ಯಾಲ್ಯೂ, ಅಂದರೆ ನೀವು ಮೆಜರ್ ಮಾಡಿದಾಗ ಮೀನ್ ತೊಗೊಂಡಿದ್ದೀರಿ, ಆ್ಯಾವ್ರೇಜ್ ತೊಗೊಂಡಿದ್ದೀರಿ ಅಂದಾಗ, ಆ್ಯಾವ್ರೇಜ್ ತೊಗೊಂಡಾಗ ಈ ರೀತಿ ನಂಬರ್ ರಿಪೀಟ್ ಆಗ್ಬೋದು, ಈ ರೀತಿ ಬರ್ತಾನೆ ಹೋಗ್ಬೋದು. ಹಾಗಂತ ಹೇಳಿ ಯು ಶುಡ್ ನಾಟ್ ಟೇಕ್ ದಿಸ್ ಆ್ಯಸ್ ದ ಮೆಜರ್ಡ್ ವ್ಯಾಲ್ಯೂ. that should measured value should only contain, measured value ಏನಿರುತ್ತೆ that should only contain the exactly known digits and one uncertain digit. ಒಂದು uncertain digit ಇದ್ರೆ ಸಾಕು. ಹಾಗೆ ಇವನ್ನೆಲ್ಲ ತೆಗೆದು ಹಾಕ್ತೀರಿ, ಬರೀ ಇಷ್ಟನ್ನು ಮಾತ್ರ ಬರೀತೀರಿ. ಹಾಗಂತೇಳಿ ಸುಮ್ಮನೆ ತೆಗೆದು ಹಾಕೋದಲ್ಲ. ನೆಕ್ಸ್ಟ್ ಏನು ಬರುತ್ತೆ ಆ ಡಿಜಿಟ್ಸ್ನೆಲ್ಲ ತೆಗೆದು ಹಾಕಿ ಎಲ್ಲೋವರೆಗೂ ತಲ್ಲ. ಹಾಗಿದ್ರೆ ಯು ಶುಡ್ ಫಾಲೋ ದ ರೂಲ್ಸ್. ಆ ರೂಲ್ಸ್ ಏನು ಅಂತ ನೋಡ್ತಾವ. ಹೌ ಟು ರೌಂಡ್ ಆಫ್ ದ ನಂಬರ್ ಅಂತ. ಫಸ್ಟ್ ರೂಲ್ ಏನು ಹೇಳುತ್ತೆ, ಒಂದು ಎಕ್ಸಾಂಪಲ್ ತೊಗೊಂಡೆ ನೋಡ್ತಗೋಣ. 9034.4 ಅನ್ನೋ ಒಂದು ನಂಬರ್ನ ತಗೋಣ. ದಿಸ್ ನಂಬರ್ ಹ್ಯಾಸ್ 5 digits in it, but this has to be rounded off to 4 digits. This has 5 digits, but you should round off to 4 digits only. ಅಂದರೆ ಇದನ್ನು ನೀವು ತೆಗಿಬೇಕೀಗ. ಯು ಶುಡ್ ಜಸ್ಟ್ ಟೇಕ್ ಇಟ್ ದಿಸ್ ನಂಬರ್, ಟೇಕ್ ಔಟ್ ದಿಸ್ ನಂಬರ್ 4 ಅಂತ ತೆಗಿಬೇಕು. ಯಾವ ನಂಬರ್ನ ಅಂದರೆ ಕೊನೆಯಲ್ಲಿರೋ ನಂಬರ್ನೇ ತೆಗಿಯೋದು ನಾವು ಅಲ್ವಾ. ಯು ಶುಡ್ ಜಸ್ಟ್ ಟೇಕ್ ಇಟ್ ಔಟ್, ಇದನ್ನು ತೆಗೆದು ಹಾಕ್ತೀರಿ.
ಹಾಗಿದ್ರೆ ನೀವು ನೋಡಬೇಕಾಗಿರೋದೇನು, ಇಫ್ ದಿಸ್ ನಂಬರ್ ಆರ್ ದ್ಯಾಟ್ ನಂಬರ್ ವಿಚ್ ಈಸ್ ಟು ಬಿ ಲೆಫ್ಟ್, ವಿಚ್ ಹ್ಯಾಸ್ ಟು ಬಿ ಟೇಕನ್ ಔಟ್, ವೆದರ್ ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 5 ಮೊದಲು ನೋಡಬೇಕು. ಅದಾದಮೇಲೆ ವೆದರ್ ಇಟ್ ಈಸ್ ಲೆಸ್ ದ್ಯಾನ್ 5 ಆರ್ ಗ್ರೇಟರ್ ದ್ಯಾನ್ 5 ಅದನ್ನು ನೋಡ್ಕೊಳ್ಬೇಕು. ಈಕ್ವಲ್ ಟು 5 ಇದ್ದರೆ ಏನು ಅಂತ ಆಮೇಲೆ ನೋಡೋಣ. ಬಟ್ ಈಗ ಕೇಸ್ ಏನು ತಗೊಳ್ಳೋಣ, ದ ನಂಬರ್ ದಟ್ ಈಸ್ ಟು ಬಿ ಟೇಕನ್ ಔಟ್ ಮೇ ಬಿ ಲೆಸ್ ದ್ಯಾನ್ 5 ಆರ್ ಇಟ್ ಮೇ ಬಿ ಗ್ರೇಟರ್ ದ್ಯಾನ್ 5. ಆ ಕಂಡೀಷನಿಗೆ ಬರೋಣ. ಅಂದರೆ ಕೊಟ್ಟಿರೋ ನಂಬರಲ್ಲೇನು ಯಾವ ನಂಬರ್ನ ನೀವು ತೆಗಿತಿದ್ದೀರೋ ದಟ್ ಈಸ್ ಲೆಸ್ ದ್ಯಾನ್ 5 ಆರ್ ಇಟ್ ಮೇ ಬಿ ಗ್ರೇಟರ್ ದ್ಯಾನ್ 5. ಆ ಕಂಡೀಷನಿಗೆ ಬರೋಣ. ಈಗ ಈ ಎಕ್ಸಾಂಪಲಲ್ಲಿ ನೋಡಿದರೆ 4 ಈಸ್ ದಿಸ್ ನಂಬರ್ 4 ಏನಿದೆ, ದಿಸ್ ಈಸ್ ಲೆಸ್ ದ್ಯಾನ್ 5, ದಿಸ್ ಈಸ್ ಲೆಸ್ ದ್ಯಾನ್ 5. ಆಗ ಏನು ಮಾಡಬೇಕು, ಯು ಕ್ಯಾನ್ ಈಸಿಲಿ ಟೇಕ್ ಇಟ್ ಔಟ್. ಈ ನಂಬರ್ ಏನಾಗುತ್ತೆ ಅಂದರೆ ದಿಸ್ ವಿಲ್ ಬಿ ರಿಟೈನ್ಡ್ ಆಸ್ ಸಚ್. ಅಂದರೆ ಯು ವಿಲ್ ಜಸ್ಟ್ ರಿಮೂವ್ ದ 4 ಆ್ಯಂಡ್ ಕೀಪ್ ಎಕ್ಸಾಕ್ಟ್ಲಿ ದ ನಂಬರ್ ವಿತೌಟ್ 4. ಇಫ್ ಈ 4 ಇಲ್ಲದೇ ಇದ್ದರೆ ಏನಿರುತ್ತೋ ಇಟ್ ವಿಲ್ ಜಸ್ಟ್ ರೈಟ್ ದ್ಯಾಟ್ ನಂಬರ್ ಆ್ಯಂಡ್ ಕೀಪ್ ಆಸ್ ಸಚ್, ಹೇಗಿದೆಯೋ ಹಾಗೆ ಇಡ್ತೀವಿ. ಇಫ್ ಇದು ಒಂದು ಕೇಸ್, ಯಾವಾಗ ವೆನ್ ದ ನಂಬರ್ ದಟ್ ಹ್ಯಾಸ್ ಟು ಬಿ ರಿಮೂವ್ಡ್ ಈಸ್ ಲೆಸ್ ದ್ಯಾನ್ 5. ಬಟ್ ಇಫ್ ದ ನಂಬರ್ ದಟ್ ಶುಡ್ ಬಿ ರಿಮೂವ್ಡ್ ಈಸ್ ಗ್ರೇಟರ್ ದ್ಯಾನ್ 5 ಆದರೆ, ಎಕ್ಸಾಂಪಲ್ ಇದು, ಇಫ್ ಇಟ್ ಈಸ್ ಗ್ರೇಟರ್ ದ್ಯಾನ್ 5, ಯಾಕಂದರೆ ದಿಸ್ ಶುಡ್ ಬಿ ರೆಡ್ಯೂಸ್ ಟು 4 ಡಿಜಿಟ್ಸ್, ಆಯಿತಾ, 4 ಡಿಜಿಟ್ಸಿಗೆ ರೆಡ್ಯೂಸ್ ಮಾಡಬೇಕು. ಬಟ್ ಇಟ್ ಹ್ಯಾಸ್ 5 ಡಿಜಿಟ್ಸ್ ಇನ್ ಇಟ್, ಬಟ್ ದಿಸ್ ಶುಡ್ ಬಿ ರೆಡ್ಯೂಸ್ ಟು 4 ಡಿಜಿಟ್ number, but the last digit that has to be taken off is greater than 5. This number is greater than 5. ಆಗ ಏನು ಮಾಡಬೇಕು, the preceding number should be raised by 1. ಅಂದರೆ this will become 9035. ಇದೇ ರೂಲ್, ಇದು ಫಸ್ಟ್ ರೂಲ್. The number that is to be taken out or left, if it is less than or greater than 5, ಆಗ ರೂಲ್ನ ಅಪ್ಲೈ ಮಾಡಬೇಕು. ಇಫ್ ದ ನಂಬರ್ ಈಸ್ ಲೆಸ್ ದ್ಯಾನ್ 5, ದ ನಂಬರ್ ವಿಲ್ ಬಿ ರಿಟೈನ್ಡ್ ಆಸ್ ಸಚ್. ಏನೋ ಆ ನಂಬರ್ನ ತೆಗಿತಿದ್ದೀರೋ ಅದನ್ನು ತೆಗೆದು ಹಾಕಿ, ಉಳಿದಿರೋದೇನಿರುತ್ತೆ ಹಾಗೆ ಬರೀತೀರಿ. ಇಫ್ ದ ನಂಬರ್ ದಟ್ ಈಸ್ ಟು ಬಿ ಟೇಕನ್ ಔಟ್ ಈಸ್ ಗ್ರೇಟರ್ ದ್ಯಾನ್ 5, ದೆನ್ ದ ಪ್ರಿಸೀಡಿಂಗ್ ನಂಬರ್ ಆರ್ ದ ಪ್ರೀವಿಯಸ್ ನಂಬರ್ ವಿಲ್ ಬಿ ರೈಸ್ಡ್ ಬೈ 1. ಅಂದರೆ ಪ್ರೀವಿಯಸ್ ನಂಬರ್ ಏನಿದೆ 4 ಇದ್ದದನ್ನು 5 ಅಂತ ಮಾಡಬೇಕು. ನೆಕ್ಸ್ಟ್ ಸೆಕೆಂಡ್ ರೂಲ್ ಏನು, ಇಫ್ ದ ನಂಬರ್ ದಟ್ ಈಸ್ ಟು ಬಿ ಟೇಕನ್ ಆಫ್ ಈಸ್ ಈಕ್ವಲ್ ಟು 5 ಆಗಿದ್ದರೆ, ಈಕ್ವಲ್ ಟು 5 ಆಗಿದ್ದರೆ, ಫಾರ್ ಎಕ್ಸಾಂಪಲ್ 9034.5 ಈ ರೀತಿ, ಇದು ಕೂಡ 5 ಡಿಜಿಟ್ ನಂಬರೇ. But this 5 digit number must be rounded off to 4 digit. But the number that is to be taken out is exactly equal to 5. ಈಗ ಇವೆರಡು ರೂಲ್ ಯೂಸ್ ಮಾಡ್ಲಿಕ್ಕೆ ಬರಲ್ಲ, ಬಿಕಾಸ್ ಇಟ್ ಈಸ್ ನಾಟ್ ಲೆಸ್ ದ್ಯಾನ್ 5 ನಾರ್ ಇಟ್ ಈಸ್ ಗ್ರೇಟರ್ ದ್ಯಾನ್ 5, ಬಟ್ ಇಟ್ ಈಸ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 5. ಆಗ ಏನು ಮಾಡಬೇಕು, ಯು ಶುಡ್ ಜಸ್ಟ್ ಲುಕ್ ಎಟ್ ದ ಪ್ರೀವಿಯಸ್ ನಂಬರ್, ಏನು ವೆದರ್ ಇಟ್ ಈಸ್ ಈವನ್ ಆರ್ ಆಡ್ ಅಂತ ನೋಡಬೇಕು. ಇಲ್ಲಿ ಯಾವ ನಂಬರ್ನ ತೆಗಿತಿದ್ದೀರೋ ಅದು ಲೆಸ್ ದ್ಯಾನ್ 5 ಗ್ರೇಟರ್ ದ್ಯಾನ್ 5 ಅಂತ ನೋಡ್ತಿದ್ವಿ. ಅಂದರೆ ಇಲ್ಲಿ ಯಾವ ನಂಬರ್ ತೆಗಿತಿದ್ವಿ ಅದೇ 5 ಆಗಿದ್ದರೆ, ಇಫ್ ಇಟ್ ಈಸ್ ದಟ್ ನಂಬರ್ ಇಟ್ ಸೆಲ್ಫ್ ಈಸ್ 5, ದೆನ್ ಯು ಶುಡ್ ಲುಕ್ ಎಟ್ ದ ಪ್ರೀವಿಯಸ್ ನಂಬರ್. ಆ್ಯಂಡ್ ಇಫ್ ದಟ್ ಪ್ರೀವಿಯಸ್ ನಂಬರ್ ಈಸ್ ಈವನ್ ಆಗಿದ್ದರೆ, ದೆನ್ ದಟ್ ವಿಲ್ ಬಿ ಲೆಫ್ಟ್ ಆ್ಯಸ್ ಇಟ್ ಈಸ್. ಅಂದರೆ ದ ನಂಬರ್ ವಿಲ್ ಬಿ ರಿಟೈನ್ಡ್ ಆಸ್ ಸಚ್, ಎಕ್ಸ್ಕ್ಲೂಡಿಂಗ್ ದಟ್ 5ನ ಎಕ್ಸ್ಕ್ಲೂಡ್ ಮಾಡಿ ಬೇರೆದೇನಿರುತ್ತೋ ಅದನ್ನು ಹಾಗೆ ಯಥಾವತ್ ಹಾಗೆ ಬರೀತೀರಿ. ಅಂದರೆ 9034, that is the rounded number. ಇದು ಒಂದು ಕೇಸ್. ಬಟ್ ಇಫ್ ದ ನಂಬರ್ ಈಸ್ ದಿಸ್, ಅಂದರೆ ಇಲ್ಲೂ ಕೂಡ 5 ಡಿಜಿಟ್ ನಂಬರ್ ದಟ್ ಶುಡ್ ಬಿ ರೆಡ್ಯೂಸ್ ಟು 4 ಡಿಜಿಟ್ಸ್, 4 ಡಿಜಿಟ್ಸಿಗೆ ರೆಡ್ಯೂಸ್ ಮಾಡಬೇಕು. ಬಟ್ ದ ನಂಬರ್ ದಟ್ ಶುಡ್ ಬಿ ಎಕ್ಸ್ಕ್ಲೂಡೆಡ್ ಈಸ್ ಇಟ್ ಸೆಲ್ಫ್ 5, ಆದರೆ ದ ಪ್ರೀವಿಯಸ್ ನಂಬರ್ ಏನಿದೆ, ದ ಪ್ರೀವಿಯಸ್ ನಂಬರ್ ಅಂದರೆ ಇದು 3 ಏನಿದೆ, ದಿಸ್ ಈಸ್ ನಾಟ್ ಈವನ್ ಆ್ಯಸ್ ಇಯರ್. ಇಲ್ಲಿ 3 ಇದೆ, ಅಂದರೆ ಇಲ್ಲಿ 4 ಇತ್ತು ಅದು ಈವನ್ ಆಗಿತ್ತು, ಬಟ್ 3 ಈಸ್ ಆಡ್, ದಿಸ್ ಈಸ್ ಆಡ್. ಅವಾಗ ಏನು ಮಾಡಬೇಕು, ದ್ಯಾಟ್ ನಂಬರ್ ಶುಡ್ ಬಿ ರೈಸ್ಡ್ ಬೈ 1. ಅಂದರೆ ಅದೇ ನಂಬರ್ ಇದು 5 ಹಿಂದೆ ಏನಿರುತ್ತೋ ಆ ನಂಬರ್ನ ಇನ್ಕ್ರೀಸ್ ಮಾಡಬೇಕು.
ಇಲ್ಲಿ ಈವನ್ ಇತ್ತು, ಅದನ್ನು ಹಾಗೆ ಉಳಿಸಿದ್ರಿ, ಏನು ಚೇಂಜ್ ಮಾಡಲಿಲ್ಲ. ಬಟ್ ಇಫ್ ದಟ್ ನಂಬರ್ ಈಸ್ ಆಡ್ ನಂಬರ್ ಆಗಿದ್ದರೆ ದಟ್ ನಂಬರ್ ಮಸ್ಟ್ ಬಿ ರೈಸ್ಡ್ ಬೈ 1. ಅಂದರೆ 5 ಹಿಂದೆ ಏನಿರುತ್ತೋ ದಟ್ ಶುಡ್ ಬಿ ರೈಸ್ಡ್ ಬೈ 1 ಡಿಜಿಟ್, ಅಂದರೆ 9034 ಆಗುತ್ತೆ. ದೀಸ್ ಆರ್ ದ ರೂಲ್ಸ್ ದಟ್ ಯು ಶುಡ್ ಫಾಲೋ ವೈಲ್ ರೌಂಡಿಂಗ್ ಆಫ್ ದ ನಂಬರ್. ಅಂದರೆ ನೋಡ್ಕೊಳ್ಬೇಕು, 5ಗಿಂತ ಬೇರೆ ನಂಬರ್ ಇದ್ದರೆ, ತೆಗೆಯುವಂಥ ನಂಬರ್ ಇದ್ದರೆ ಯು ಶುಡ್ ಫಾಲೋ ದೀಸ್ ರೂಲ್ಸ್. ಏನು, ಪ್ರಿಸಿಡಿಂಗ್ ನಂಬರ್ previous value ಏನಿರುತ್ತೆ that will not, there will be no change in the preceding number if the number that has to be eliminated is less than 5. But if the number is to be eliminated is greater than 5, you should increase the previous number by 1. Next, if the number that is to be eliminated itself is 5, then you should look at the previous number or the preceding number. If that preceding number is even, then keep it as such, ಮೊದಲೇನಿತ್ತು ಹಾಗೆ ಉಳಿಸಿ, ಎಕ್ಸ್ಕ್ಲೂಡಿಂಗ್ 5ನ ತೆಗೆದು. ಬಟ್ ಇಫ್ ದ ಪ್ರೀವಿಯಸ್ ನಂಬರ್ ಈಸ್ ಆಡ್ ಆಗಿದ್ರೆ ಇನ್ಕ್ರೀಸ್ ದಟ್ ನಂಬರ್ ಬೈ 1, ಅಂದರೆ ದ ಪ್ರಿಸಿಡಿಂಗ್ ನಂಬರ್ ಏನಿದೆ ದಟ್ ಈಸ್ ಪ್ರಿಸಿಡಿಂಗ್ ಟು 5, ದಟ್ ಶುಡ್ ಬಿ ಇನ್ಕ್ರೀಸ್ಡ್ ಬೈ 1. We will end here and continue in the next class. Thank you.